ಅಷ್ಟೇ.
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। गजाननं भूतगणादिसेवितं कपित्थजम्बोफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्। नमो नमो गणेशाय विघ्नेशाय नमो नमः। विनायकाय वैतुभ्यं विकृताय नमो नमः। विकृताय नमो नमः। गौरीनन्दन गजवदना गौरी पूजित गजानना गौरीनन्दन गजवदना गौरी पूजित गजानना सुरनरसन्नुत गजवदना हरिहर ब्रह्मनुत गजानना सुरनरसन्नुत गजवदना हरिहर ब्रह्मनुत गजानना गौरीनन्दन गजवदना गौरी पूजित गजानना गौरीनन्दन गजवदना गौरी पूजित गजानना लम्बोदर विघ्नेश्वर अम्बुजलोचन गणेश्वर लम्बोदर विघ्नेश्वर अम्बुजलोचन गणेश्वर शाम्भवी तनया सिद्धीश्वर शम्भुसुता जय बुद्धीश्वर शाम्भवी तनया सिद्धीश्वर शम्भुसुता जय बुद्धीश्वर गौरीनन्दन गजवदना गौरी पूजित गजानना गौरीनन्दन गजवदना गौरी पूजित गजानना मोदकहस्ता विनायका साधु पूजिता गणनायका मोदकहस्ता विनायका साधु पूजिता गणनायका वेदविनुत विनायका नादलोल गणनायका वेदविनुत विनायका नादलोल गणनायका
ನಂದನ ಗಜವದನ ಗೌರಿ ಪೂಜಿತ ಗಜಾನನ ಗೌರಿ ನಂದನ ಗಜವದನ ಗೌರಿ ಪೂಜಿತ ಗಜಾನನ ಪಾಶಾಂಕುಶಧರ ಗಣರಾಜ ಶೇಷಭೂಷಣ ಸುತ ಗಣರಾಜ ಪಾಶಾಂಕುಶಧರ ಗಣರಾಜ ಶೇಷಭೂಷಣ ಸುತ ಗಣರಾಜ ಬಾಸುರ ತೇಜ ಗಣರಾಜ ದಾಸ ಕೇಶವನುತ ಗಣರಾಜ ಬಾಸುರ ತೇಜ ಗಣರಾಜ ದಾಸ ಕೇಶವನುತ ಗಣರಾಜ ಗೌರಿ ನಂದನ ಗಜವದನ ಗೌರಿ ಪೂಜಿತ ಗಜಾನನ ಗೌರಿ ನಂದನ ಗಜವದನ ಗೌರಿ ಪೂಜಿತ ಗಜಾನನ ಸುರನರ ಸನ್ನುತ ಗಜವದನ ಹರಿಹರ ಬ್ರಹ್ಮನುತ ಗಜಾನನ ಸುರನರ ಸನ್ನುತ ಗಜವದನ ಹರಿಹರ ಬ್ರಹ್ಮನುತ ಗಜಾನನ ಗೌರಿ ನಂದನ ಗಜವದನ ಗೌರಿ ಪೂಜಿತ 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 ಗಜಾನನ ಗೌರಿ ಪೂಜಿತ ಗಜಾನನ ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಸುರಸೇನಾಪತಿ ಸುಕುಮಾರ ಸುರಸೇನಾಪತಿ ಸುಕುಮಾರ ಅನಲ ಸಂಭ್ರಮ ಆಶ್ರಿತ ಮಾತ್ಕ ಅಮಿತ ಪರಾಕ್ರಮ ಅಗಣಿತ ಮಹಿಮಾ ಅನಲ ಸಂಭವ ಆಶ್ರಿತ ಪಾಲಕ ಅಮಿತ ಪರಾಕ್ರಮ ಅಗಣಿತ ಮಹಿಮಾ ಬಾಲ ಸೂರ್ಯನೇ ಬ್ರಹ್ಮಚಾರಿಯೇ ಬಾಲ ಸೂರ್ಯನೇ ಬ್ರಹ್ಮಚಾರಿಯೇ ಮಯೂರ ವಾಹನ ಮನ್ಮತನೇ ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಕುಮಾರ ಸುರಸೇನಾಪತಿ ಸುಕುಮಾರ ಷಣ್ಮುಖ ದೇವಾ ಶರವಣ ಭವನೆ ಶಕ್ತಾಯುಧರ ಶಂಭು ಕುಮಾರ ಷಣ್ಮುಖ ದೇವಾ ಶರವಣ ಭವನೆ ಶಕ್ಯಾಯುಧರ ಶಂಭು ಕುಮಾರ ಕಾರ್ತಿಕೇಯನೇ ಕುಕ್ಕುಟ ಧ್ವಜನೇ ಕಾರ್ತಿಕೇಯನೇ ಕುಕ್ಕುಟ ಧ್ವಜನೇ ಕಾರಕ ಬಂಧನ ಸ್ಕಂದನೆ ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಸುರಸೇನಾಪತಿ ಸುಕುಮಾರ ಸುರಸೇನಾಪತಿ ಸುಕುಮಾರ ಉರಗರೂಪದರ ಉಮಾತನಯನೆ ಗಜಮುಖ ಶೋಧರ ಗಾನ ವಿಲೋಲ ಉರಗರೂಪಧರ ಉಮಾತನಯನೆ
ಗಜಮುಖ ಸೋದರ ಗಾನ ವಿಲೋಲ ಜಯ ರಾಮ ವಿಠಲನ ಪದ ಸೇವೆಯೇ ನಗಿತ್ತೋ ಜಯ ರಾಮ ವಿಠಲನ ಪದ ಸೇವೆಯೇನಾಗಿತ್ತು ಪಾಪವ ಕಲೆಯೋ ಪಾವನ ಚರಣ ಸುಬ್ರಹ್ಮಣ್ಯನೇ ಸುಂದರ ರೂಪನೇ ಸುರಸೇನಾಪತಿ ಸುಕುಮಾರ ಸುರಸೇನಾಪತಿ ಸುಕುಮಾರ ಸುರಸೇನಾಪತಿ ಸುಕುಮಾರ 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 ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಆರ್ತಿಸಿದವರಿಗೆ ಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬೀಸಾಡುವ ಅರ್ಚಿಸಿದವರಿಗ ಭೀಷ್ಟವ ಕೊಡುವ ಹೆಚ್ಚಿನ ಅಗಗಳ ತರಿದು ಬೀಸಾಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ಮಾಚುತಗಲ್ಲದ ಅಸುರರ ಬಡಿವ ನಮ್ಮ ಚ್ಯುತಗಲ್ಲದ ಅಸುರರ ಬಡಿವ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಮಾರನ ಗೆಲಿದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಮಾರನ ಗೆಲಿದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ದಾರುಣಿಯೊಳಗೆ ತುಂಬಿದೆ ನಿನ್ನ ಕೀರ್ತಿ ಧಾರುಣಿಯೊಳಗೆ ತುಂಬಿದೆ ನಿನ್ನ ಕೀರ್ತಿ ಮುರಾರಿಯ ತೋರಿಸಯ್ಯ ನಿನಗೆ ಶರಣಾರ್ಥಿ ಮುರಾರಿಯ ತೋರಿಸಯ್ಯ ನಿನಗೆ ಶರಣಾರ್ಥಿ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಚೆನ್ನ ಪ್ರಸನ್ನ ಶ್ರೀ ಹಯವದ ನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ ಚೆನ್ನ ಪ್ರಸನ್ನ ಶ್ರೀ ಹಯವದ ನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ ಅನ್ಯಾನಲ್ಲವೋ ನಾನು ಗುರುವೆಂಬೆ ನಿನ್ನ ಅನ್ಯಾನಲ್ಲವ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಮಾಧವನ ತೋರಿಸಯ್ಯ ಗುರುಕುಲ ತುಂಗ ಧವಳ ಗಂಗೆಯ ಗಂಗಾಧರ ಧವಳ ಗಂಗೆಯ ಗಂಗಾಧರ
ಶಿವ ಎನ್ನಿರೋ ಮೂಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಜವನ ಬದೆಯ ನೀವು ಜಯಿಸಬೇಕಾದರೆ ಶಿವ 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 ಜವನ ಬದೆಯ ನೀವು ಜಯಿಸಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ವೃತ್ತಿಗೆ ಸದ್ಗುರುವಾಗಬೇಕಾದರೆ ಶಿವ 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 ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಮ್ಮ ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಮ್ಮ ಶರಣಂ ಶರಣಂ ಶರಣಮ್ಮ ಶರಣಂ ಶರಣಂ ಶರಣಮ್ಮ ದುರ್ಗತಿ ನಾಶಿನಿ ದುರ್ಗಾ ಜೈ ಜೈ ಕಾಳ ವಿನಾಶ
ವಾಣಿ ವೀಣಾ ಪಾಣಿ ಜೈ ಜೈ ವಾಗೀಶ್ವರಿ ಜಗದೀಶ್ವರಿ ಜೈ ಜೈ ವಿದ್ಯಾರೂಪಿಣಿ ವಿಶ್ವಮೋಹಿನಿ ವಿದ್ಯಾರೂಪಿಣಿ ವಿಶ್ವಮೋಹಿನಿ ಕ್ಲೀಂಕಾರಿ ಲಲಿತೆ ಜೈ ಜೈ ಕ್ಲೀಂಕಾರಿ ಲಲಿತೆ ಜೈ ಜೈ ಶರಣಂ 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 ಮಾ ಶರಣಂ ಶರಣಂ ಶರಣಮ್ಮ ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ 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 ಮಾ ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಮ್ಮ ಶರಣಂ 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 ಮಾ ಶರಣಂ ಶರಣಂ ಶರಣಮ್ಮ ಶರಣಂ 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 ಮಾ ಶರಣಂ ಶರಣಂ ಕಂಡೆ ಕರುಣ ನಿಧಿಯ ಆ ಕಂಡೆ ಕರುಣ ನಿಧಿಯ ಗಂಗೆಯ ಶಿರದೊಳಿಟ್ಟ ದೊರೆಯ 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 ಗಂಗೆಯ ಶಿರದೊಳಿಟ್ಟ ದೊರೆಯ ಗಂಗೆಯ ಶಿರದೊಳಿಟ್ಟ ದೊರೆಯ ಗಜ ಚರ್ಮಾಂಬರನ ಗೌರೀವರ ತ್ರಿಜಗದೀಶ್ವರನ ಗಜ ಚರ್ಮಾಂಬರನ ಗೌರೀವರ ತ್ರಿಜಗದೀಶ್ವರನ ತ್ರಿಜಗನ್ಮೋಹನನ ತ್ರಿಲೋಚನ ತ್ರಿಪುರಾಂತಕ ಶಿವನ ತ್ರಿಜಗನ್ಮೋಹನನ ತ್ರಿಲೋಚನ ತ್ರಿಪುರಾಂತಕ ಶಿವನ ಹರನ ಕಂಡೆ ಕರುಣ ನಿಧಿಯ ಗಂಗೆಯ ಶಿರದೊಳಿಟ್ಟ ದೊರೆಯ ಕಂಡೆ ಕರುಣ ನಿಧಿಯ ಗಂಗೆಯ ಶಿರದೊಳಿಟ್ಟ ದೊರೆಯ ಹಸಿತ ಭೂಷಿತ ಶಿವನ
அடுத்த கேணிப்படு புதிய கொஞ்சம் ಅವು ಕೇಳಿಪಡ ಪೂಜೆ ಮಾಡೋದು ಅಲ್ಲ ಅದಕ್ಕೆ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ. ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ. ಶಶಿಮೊಗದ ನಸುನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಲೆ. ಶಶಿ
ಮೊಗದ ನಸುನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಲೆ ನಸು ನಗುವ ಸುಳಿ ಪಲ್ಲ ಗುಣಶೀಲೆ ದೇವಿ ನಸು ನಗುವ ಸುಲಿಪಲ್ಲ ಗುಣಶೀಲೆ ದೇವಿ ವಿಷಜಾಕ್ಷಿಯನ ಹೃದಯದೊಳು ನಿಂದವಳೆ ವಿಷಜಾಕ್ಷಿಯನ ಹೃದಯದೊಳು ನಿಂದವಳೆ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ಕೆಂಪು ಸೊಂಪಿನ ಚಂದ್ರಬಿಂಬಿ ಕೆಂಪು ತೊಟಿನಾಸಿಕದರಂಬೆ ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿನಾಸಿಕದರಂಬೆ ಕೆಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಜಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲವಾಸೆ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲವಾಸೆ ಅವಿರಳ ಪುರಿಯ ಸಿರಿ ಕಾಗಿ ನೆಲೆಯಾದಿ ಅವಿರಳ ಪುರಿಯ ಸಿರಿ ಕಾಗಿ ನೆಲೆಯಾದಿ ಕೇಶವನ ಸುತಗೆ ಸನ್ನುತ ರಾಣಿವಾಸಿ ಕೇಶವನ ಸುತಗೆ ಸನ್ನುತ ರಾಣಿವಾಸಿ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ವರವ ಕೊಡು ಎನಗೆ ವಾಗ್ದೇವಿ 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 ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಅರಶಿನ ಕುಂಕುಮದಿಂದ ಅರಶಿನ ಕುಂಕುಮದಿಂದ ಪರಿಮಳ ಗಂಧದಿ ನಿನ್ನ ಪರಿಮಳ ಗಂಧದಿ ನಿನ್ನ ಶಾರದೆಯೇ ಭಾರತಿಯೇ ಆರಾಧಿಪೇನ ಹರುಷದಿಂದ ಶಾರದೆಯೇ ಭಾರತಿಯೇ ಆರಾಧಿಪೇನ ಹರುಷದಿಂದ ಶ್ರೀ ಶಾರದಾಂಬೆ
ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಮಲ್ಲೆ ಮಲ್ಲಿಗೆ ಕುಸುಮದಿಂದ ಮಲ್ಲೆ ಮಲ್ಲಿಗೆ ಕುಸುಮದಿಂದ ಕಲ್ಯಾಣಿ ಪೂಜಿಪೆ ನಿನ್ನ ಕಲ್ಯಾಣಿ ಪೂಜಿಪೆ ನಿನ್ನ ಸುರಸೇವಿತ ಜಲಜಾತನ ವಲ್ಲಭೆಯೇ ಪಾಲಿಸೆನ್ನ ಸುರಸೇವಿತ ಜಲಜಾತನ ವಲ್ಲಭೆಯೇ ಪಾಲಿಸೆಮ್ಮ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಅಂಬುಜ ಜಾತನ ರಾಣಿ ಸುಪೂಜ ಜಾತನ ರಾಣಿ ಸುಬುದ್ಧಿಯ ನೀಡಮ್ಮ ವಾಣಿ ಸುಬುದ್ಧಿಯ ನೀಡಮ್ಮ ವಾಣಿ ಗಂಭೀರೆಯೇ ನಿನ್ನ ನಂಬಿರುವೆ ಜಗದಂಬ ನಿನ್ನ ನಂಬಿರುವೆ ಗಂಭೀರೆಯೇ ನಿನ್ನ ನಂಬಿರುವೆ ಜಗದಂಬೆಯೇ ನಿನ್ನ ನಂಬಿರುವೆ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಆತ್ಮಾರಾಮಾನಂದ ರಮಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವ ಭಯ ಹರಣ ವಂದಿತ ಚರಣ ಭವ ಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ ರಘುಕುಲ ಭೂಷಣ ರಾಜೀವಲೋಚನ ಆದಿನಾರಾಯಣ ಆನಂದ ಶಯನ ಆದಿನಾರಾಯಣ ಆನಂದ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಆನಂದ ರಮಣ ಆನಂದ ರಮಣ ಆನಂದ ರಮಣ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು 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 ರಾಮ ರಾಮ
ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಒಳಿತಿನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ, ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ, ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಕೌಸಲ್ಯಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ, ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನಾಗೆ ಸೌಮಿತ್ರಿ ರಾಮ, ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ, ರಘುರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ರತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ಜ್ಯುತಿ ನೀನೆ ರಾಮ, ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣನಿ ಪ್ರಕಟನಿ ಆನಂದ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಗುರಿ ನೀನೆ ಅರಿವು ನೀ ರಾಮ, ಗುರು ನೀನೆ ಗುರಿ ನೀನೆ ಅರಿವು ನೀ ರಾಮ, ರಘುರಾಮ 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 ರಾಮ,
ನಗುರಾಮ ನಗರಾಮ ಜಗದಾದಿರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಯುವುದು ರಾಮ 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 ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಗುಂಗೂರು ಗುರುಳಾನೆ ಲಾಂಗಾತಿಲ್ಲಾನೆ ಕಂಗಾಳಿ ಗುಳಿವಾ ಯಾಂಗ್ರುಳಿಯಾನೆ ಗುಂಗುರು ಗುರುಳಾನೆ ಲಾಂಗ ಚೆಲ್ವಾನೆ ಕಣ್ಗಳಿ ಗುಳಿವ ವ್ಯಗಾಂಗುಳಿ ಆನೆ ಬಂಗಾರದನು ಗಂಟೆ ಶೃಂಗಾರದಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಮಂಗಳ ತಿಲಕದ ರಂಗಾಣೆ ಬಾನೆ ಮಂಗಳ ತಿಲಕದ ರಂಗಾನೆಂಬಾನೆ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾಣನ ಮುರಿಯುತ ದಾನವ ಕದಳಿಯ ಕಾಣನ ಮುರಿಯುತ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಗೆಲ್ಲದೆ ಗೋಪಿಯರೋಳು ಗೆಲೆತಾಣದಾನೆ ಸುಳಭದಿಂದೊಳೆಯುವ ಎಲೆಮರಿಯಾನೆ ಕೆಳದಿ ಗೋಪಿಯರೋಳು ಗೆಳೆತಾನದಾನೆ ಸುಲಭದಿಂದೊಲಿಯುವ ಎಳೆಮರಿ ಆನೆ ಗಳಿರು ರವದಿನಲಿದಾಡು ಆನೆ ಗಳಿರು ರವದಿನಲಿದಾಡು ಆನೆ ಮಲೆತವರೆದೆ ಮ್ಯಾಲೆ ತುಳಿದಾಡು ಆನೆ ಮಲಿತವರೆದೆ ಮ್ಯಾಲೆ ತುಳಿದಾಡುವ ಆನೆ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ನಲಿನಾದ ಬವರಿಗೆ ಸಿಲುಕಾದ ಆನೆ ಒಲವಿಂದ ಬಕೋತರ ಸಲಹುವ ಆನೆ ನಳಿನ
ಭವರಿಗೆ ಸಿಲುಕಾದ ಆನೆ ಒಲವಿಂದ ಭಕುತರ ಸಲಹುವ ಆನೆ ಹಲವು ಕವಿಗಳಿಗೆ ನಿಲುಕಾದ ಆನೆ ಹಲವು ಕವಿಗಳಿಗೆ ನಿಲುಕಾದ ಆನೆ ಬಲಪ್ರಸನ್ನ ವೆಂಕಾಟ ನಿಲಯನೆಂಬಾನೆ ಬಲಪ್ರಸನ್ನ ವೆಂಕಾಟ ನಿಲಯನೆಂಬಾನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾಣನ ಮುರಿಯುತ್ತ ದಾನವ ಕದಳಿಯ ಕಾಣನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾಲನ ಮುರಿಯುತ್ತ ದಾನವ ಕದಳಿಯ ಕಾಲನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಬಿಡುವೆನೇನೋ ಹನುಮ ನಿನ್ನ ಅಡಿಗಾಳಿಗೆ ಎರಗುವೆ ನಾನು ದೊಡ್ಡ ಭಕ್ತಿ ಸುಜ್ಞಾನದಿಂದ ತಡ ಮಾಡದೆಲೆ ಕೊಡುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹಸ್ತ ಮ್ಯಾಲ ಕೆತ್ತಿದರೇನೋ ಹಾರಗಾಲ ಹಾಕಿದರೇನೋ ಹಸ್ತ ಮ್ಯಾಲ ಕೆತ್ತಿದರೇನೋ ಹಾರಗಾಲವ ಹಾಕಿದರೇನೋ ನೃತ್ಯನೋ ನಿನ್ನವನು ನಾನು ಭೃತ್ಯನೋ ನಿನ್ನವನೋ ನಾನು ಹಸ್ತಿವರದನ ತೋರೋ ತನಕ ಬಿಡುವೆ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಡೊಂಕು ಮೋರೆ ಬಾಳವತಿದ್ದೆ ಹೂಕರಿಸಿದರೆ ಅಂಜುವನಲ್ಲ ರುಂಕು ಮೋರೆ ಬಾಲವನಿದ್ದೆ ಹಿಂಕರಿಸಿದರೆ ಅಂಜುವನಲ್ಲ ಕಿಂಕರ ನಿನ್ನವನು ನಾನು ಕಿಂಕರ ನಿನ್ನವನು ನಾನು ಪಂಕಜನಾಭನ ತೋರೋ ತನಕ ಬಿಡುವೆ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹಲ್ಲು ಮುಡಿಯ ಕಚ್ಚಿದರೇನೋ ವಾರಿದುಮುಕಿದರಂಜುವನಲ್ಲ ಹಲ್ಲು ಮುಡಿಯ ಕಚ್ಚಿದರೇನೋ ವಾರಿದು ಮುಖಿದ ರಂಜುವನಲ್ಲ ಪುಲ್ಲನಾಭಶಿ ಪುರಂದರ ವಿಠಲನ ಪುಲ್ಲನಾಭಶಿ ಪುರಂದರ ವಿಠಲನ ಇಲ್ಲಿಗೆ ತಂದು ತೋರೋ ತನಕ ಬಿಡುವೆ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇ
ಆದಿಗಾಳಿಗೆ ಎರಗುವೆ ನಾನು ದೊಡ್ಡ ಭಕ್ತಿ ಸುಜ್ಞಾನವನ್ನು ತಡ ಮಾಡದಲೇ ಕೊಡುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ. ಗೋವಿಂದ 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 ನನ್ನ ತಾಯಿ ತಂದೆ 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 ಗೋವಿಂದ 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 ತಿರುಗಿ ಭವದಲ್ಲಿ ಗೋವಿಂದ ಮೃತ ಮರುಗಿ ಬಳಲಿದೆನು ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ಪ್ರಥಮಿ ಬಳಲಿದೆನು ಗೋವಿಂದ ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನು ಗೋವಿಂದ ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನು ಗೋವಿಂದ 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 ಎಚ್ಚರ ಹಾರಿತು ಗೋವಿಂದ ನಾ ಮೆಚ್ಚಿದ ವಿಷಯಕ್ಕೆ ಗೋವಿಂದ ಎಚ್ಚರ ಹಾರಿತು ಗೋವಿಂದ ನಾ ಮೆಚ್ಚಿದ ವಿಷಯಕ್ಕೆ ಗೋವಿಂದ ಹುಚ್ಚು ಮಾಡಿತು ಮನ ಗೋವಿಂದ ನಿನ್ನೊಚ್ಚರಣಡಗಿತು ಗೋವಿಂದ ಹುಚ್ಚು ಮಾಡಿತು ಮನ ಗೋವಿಂದ ನಿನ್ನೊಚ್ಚರಣಡಗಿತು ಗೋವಿಂದ 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 ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರೊಳಿರಿಸೈ ಗೋವಿಂದ ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರಳಿರಿಸೈ ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವಗಾಸಿಯ ತಪ್ಪಿಸು ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವಗಾಸಿಯ ತಪ್ಪಿಸು ಗೋವಿಂದ 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 ನನ್ನ ತಾಯಿ ತಂದೆ 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 ಗೋವಿಂದ 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 ಗೋವಿಂದ
ಪಾಲಿಸೋ ಗಣನಾಯಕ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಏರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಏರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಏರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಏರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಧನ್ಯನಾದೇನೋ ರಾಮ ಧನ್ಯನಾದೇನೋ
ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ತಮ್ಮನಾದ ಲಕ್ಷ್ಮಣನ್ನು ನಿರ್ಮಲವಾಗಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನನ್ನು ನಿರ್ಮಲವಾಗಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನ್ನು ನಿರ್ಮಲವಾಗಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನನ್ನು ನಿರ್ಮಲವಾಗಿ ಕೂಡಿಕೊಂಡು ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಎನ್ನ ಮಾತೆ ಭೂಮಿದಾತೆ ಸೀತೆಯನ್ನು ಕೂಡಿಕೊಂಡು 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 ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ತಮ್ಮನಾದ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ತಮ್ಮನಾದ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ತಮ್ಮನಾದ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ತಮ್ಮನಾದ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ರಾಮ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಹೋಗುದೆಲ್ಲಿಗೋ ರಾಮ ಸಾಗುದೆಲ್ಲಿಗೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಮುತ್ತಿನಂತ
ಲಕ್ಷ್ಮೀ ದೇವಿ ಒಪ್ಪುವಂತ ನಿನ್ನ ಪಾದ ಮುತ್ತಿನಂತ ಲಕ್ಷ್ಮೀ ದೇವಿ ಒಪ್ಪುವಂತ ನಿನ್ನ ಪಾದ ಮುತ್ತಿನಂತ ಲಕ್ಷ್ಮೀ ದೇವಿ ಒಪ್ಪುವಂತ ನಿನ್ನ ಪಾದ ಮುತ್ತಿನಂತ ಲಕ್ಷ್ಮೀ ದೇವಿ ಒಪ್ಪುವಂತ ನಿನ್ನ ಪಾದ ಇಂದು ನಮ್ಮ ಮನೆಯಲ್ಲಿದ್ದು ನಾಳೆ ಮುಂಜಾನೆ ಎದ್ದು 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 ಹೋಗಬಹುದು ರಾಮ ಸಾಗಬಹುದು ರಾಮ ಹೋಗಬಹುದು ರಾಮ ಸಾಗಬಹುದು ಹೋಗಬಹುದು ರಾಮ ಸಾಗಬಹುದು ಹೋಗಬಹುದು ರಾಮ ಸಾಗಬಹುದು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ അച്ഛനൊരു മലയുണ്ട് കൈലാസം അമ്മയ്ക്കൊരു മലയുണ്ട് ഏഴുമല അച്ഛനൊരു മലയുണ്ടു കൈലാസം അമ്മയ്ക്കൊരു മലയുണ്ടു ഏഴുമല അച്ഛനൊരു മലയുണ്ട് കൈലാസം അമ്മയ്ക്കൊരു മലയുണ്ട് ഏഴുമല അച്ഛനൊരു മലയുണ്ടു കൈലാസം അമ്മയ്ക്കൊരു മലയുണ്ടു ഏഴുമല ചേട്ടനൊരു മലയുണ്ട് പഴനിമല ചേട്ടനൊരു മലയുണ്ടു പളനിമല ചേട്ടനൊരു മലയുണ്ട് പഴനിമല ചേട്ടനൊരു മലയുണ്ടു പളനിമല എന്തയ്യപ്പനുണ്ടൊരു മല
സ്വാമിയേ ശരണം ശരണമപ്പ അച്ഛൻ്റെ നാമം നമ ശിവായ അമ്മയുടെ നാമം നാരായണ അച്ഛന്റെ നാമം നമ ശിവായ അമ്മയുടെ നാമം നാരായണ അച്ഛൻ്റെ
ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ಹಾಲ್ ಬೆಣ್ಣೆ ಕದ್ದ ಮೊಸರೆಲ್ಲ ಮೆದ್ದ ಹಾಲ್ ಬೆಣ್ಣೆ ಕದ್ದ ಮೊಸರೆಲ್ಲ ಮೆದ್ದ ತಾಯಿಗೆ ಬಾಯಲ್ಲಿ ಜಗವ ತೋರಿದ ತಾಯಿಗೆ ಬಾಯಲ್ಲಿ ಜಗವ ತೋರಿದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ
ಪರಮಾಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವೆ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಿಗಳಿಗೆ ಬಿಟ್ಟಗಳನ್ನು ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಳನ್ನು ರಮಾಧವನ ಒಳಿಸಲರಿಯದೆ ರಮಾಧವನ ಒಳಿಸಲರಿಯದೆ ಪಾಮರರು ಬಳಲಿಪರು ಭವದೊಳಗೆ ರಮಾಧವನ ಒಳಿಸಲರಿಯದೆ ಪಾಮರರು ಬಳಲಿಪರು ಭವದೊಳಗೆ ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ಶ್ರೀ
ವರ್ಣ ಬಾರೋ ಬೇಗ ಬಾರೋ ಬಾರೋ ನೀಲ ಮೇಘವರ್ಣ ಬಾರೋ ಬೇಗ ಬಾರೋ
ಮೇಲೆ
ತಂತ್ರಗಳು ಬೇರೆ ಮುಲಾಡಿತ್ತಿನಾರು ಬೇರೆ ಪೂಜೆ ಅಂತ ಭಟ್ರು ಬೇರೆ ಕಾರುಣ್ಯ
ನಿಟ್ಟಿನಲ್ಲಿ ಕಂಡುಬಂದ ಪ್ರಕಾರ ಅದನ್ನು ಇಲ್ಲಿ ಗಣಪತಿ ಗುಡಿಯಲ್ಲಿ ಮೊದಲು ಆರಾಧನೆ ಮಾಡ್ತಾ ಇದ್ದೆವು. ಅದು ಆ ರೀತಿ ಮಾಡುವುದು ಸರಿಯಲ್ಲ ಅಂತ ಎನ್ನುವ ಒಂದು ವಿಚಾರವನ್ನು ಜೋಯಿಸರು ತಿಳಿಸಿದ್ದರು. ಆಮೇಲೆ ನಾವು ಅದನ್ನು ಈ ವಿಚಾರವನ್ನು ಅಲ್ಲಿ ಪೂಜ್ಯ ಗುರುಗಳಲ್ಲಿ ನಾವು ಮಠದಲ್ಲಿ ಹೋಗಿ ವಿನ್ನವಿಸಿಕೊಂಡಾಗ ನಮ್ಮ ಕೋರಿಕೆಯ ಮೇರೆಗೆ ಅಲ್ಲಿಯ ಮೂರ್ತಿಯನ್ನು ನಾವು ವಾಪಸ್ಸು ಅಲ್ಲಿಗೆ ಒಪ್ಪಿಸಲಿಕ್ಕೆ ಅವರು ಅನುಮತಿ ಕೊಟ್ಟ ಪ್ರಕಾರ ನಾವು ಅಲ್ಲಿಗೆ ಒಪ್ಪಿಸಿ ನಮ್ಮ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಹೇಳುವ ನಮ್ಮ ಒಂದು ಆಶಯವನ್ನು ಸ್ವಾಮೀಜಿಯವರಲ್ಲಿ ವ್ಯಕ್ತಪಡಿಸಿದ್ದೆವು. ಆ ಪ್ರಕಾರ ಇವತ್ತು ಬ್ರಹ್ಮಕಲಶೋತ್ಸವ ದಿವಸ ಅಲ್ಲಿಯ ಮಠದ ಶ್ರೀ ದೇವರುಗಳೊಂದಿಗೆ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆ ಪೂಜ್ಯ ಸ್ವಾಮೀಜಿಯವರಿಗೆ
ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ, ಆಡಳಿತ ಸಮಿತಿ ಪರವಾಗಿ ಹಾಗೂ ಎಲ್ಲ ಭಕ್ತ ಸಮೂಹದ ಪರವಾಗಿ ನಾನು ಹಾರ್ದಿಕವಾದ ಒಂದು ಸ್ವಾಗತವನ್ನು ಬಯಸ್ತೇನೆ. ಈಗ ಸ್ವಾಮೀಜಿಯವರು ಒಂದು ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಆಶೀರ್ವಚನ ನಂತರ ಕೆಳಗೆ ಬಂದು ಕೂತು ಆಸಕ್ತರಿಗೆ ಇದು ಮಂತ್ರಾಕ್ಷತೆಯನ್ನು ಕೊಡಲಿಕ್ಕಿದ್ದಾರೆ. नमः. अत्यन्तबालं मतसी स्वप्रकाशं विद्वासरं करङ्गभूषणभूषिताङ्गं विसरस्तकेशं अरुणाधरम् आयताक्षं कृष्णं स्वरामवसानमनीकहस्तं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां. ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಡಿಸೆಂಬರ್ 18 ಆರಭ್ಯ ಪ್ರಾರಂಭಗೊಂಡಂತಹ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆದಿ ಕಾರ್ಯಕ್ರಮಗಳು ಇವತ್ತಿನ ದಿನದಂದು ಸುಮುಹೂರ್ತದಲ್ಲಿ ಬ್ರಹ್ಮ ಕಲಶ ಅಭಿಷೇಕ ನಡೆಯುವುದರೊಂದಿಗೆ ಇವತ್ತು ಸಂಪನ್ನಗೊಳ್ತಾ ಇದೆ. ಈಗಾಗಲೇ ಉದಯಶಂಕರ ಭಟ್ರು ನಮ್ಮ ಮಠದ ಒಂದು ಸಂಬಂಧವನ್ನು ಈ ದೇವಸ್ಥಾನಕ್ಕೆ ತಿಳಿಸಿದರು. ಪೂಜ್ಯ ಗುರುಗಳಾದಂತಹ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಇಲ್ಲಿಯ ದೇವರು ಬಾಲಾಯಲದಲ್ಲಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದರು ಮತ್ತು ದೇವರ ದರ್ಶನವನ್ನು ಪಡೆದಿದ್ದರು. ಆ ನಂತರದಲ್ಲಿ ಈಗ ಒಂದು ಮೂರ್ತಿಯ ವಿಚಾರವಾಗಿ ಅವರು ಮಠಕ್ಕೆ ಬಂದು ಅದರ ಪರಿಹಾರ ಕ್ರಮಗಳನ್ನು ಕೈಗೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಾಗಿ ಆಹ್ವಾನಿಸಿದರು. ದೈವ ಚಿತ್ತ ಅನ್ನುವಂತೆ ಇವತ್ತು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಸಂತೋಷಗೊಂಡಿದ್ದೇವೆ. ನಮ್ಮ ಊರಿನ ದೇವಾಲಯಗಳು ಸುಸ್ಥಿತಿಯಲ್ಲಿ ಇಲ್ಲದಿದ್ದರೆ ನಾವೆಲ್ಲ ಸೇರಿ ಆ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಅದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸ್ತೇವೆ. ಸನಾತನ ಧರ್ಮೀಯರ, ಹಿಂದೂ ಧರ್ಮೀಯರ ಒಂದು ದೊಡ್ಡ ಒಂದು ಗುಣವೇ ಅದು. ನಮಗೆ ನಮ್ಮ ಮನೆಯಲ್ಲಿ ಯಾವುದೇ ತಾಪತ್ರಯಗಳಿರಲಿ, ಎಷ್ಟೇ ಕಷ್ಟಗಳಿರಲಿ, ನಮ್ಮ ಊರಿನ ದೇವಾಲಯಗಳು ಸುಸ್ಥಿತಿಯಲ್ಲಿ ಇಲ್ಲ ಅನ್ನುವಾಗ ನಾವೆಲ್ಲ ಸೇರಿ ನಮ್ಮಿಂದ ಸೇವೆಯನ್ನು ನೀಡಿ ಆ ದೇವಾಲಯವನ್ನು ನಾವು ಜೀರ್ಣೋದ್ಧಾರಗೊಳಿಸ್ತೇವೆ. ತದಂಗವಾಗಿ ಇವತ್ತು ಬಹಳಷ್ಟು ನಮ್ಮ ಸುತ್ತಮುತ್ತಲಿನ ದೇವಾಲಯಗಳು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನೆರವೇರಿದ್ದನ್ನು ನಾವು ನೋಡಿದ್ದೇವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಕೂಡ ನಮ್ಮ ಧಾರ್ಮಿಕ ಕೇಂದ್ರಗಳು ಜೀರ್ಣೋದ್ಧಾರಗೊಂಡು ಸಕ್ರಿಯವಾಗಿ ನಿತ್ಯ ನೈಮಿತ್ತಿಕಾದಿ ಕಾರ್ಯಕ್ರಮಗಳೊಂದಿಗೆ ಅದು ಸಕ್ರಿಯವಾಗುವಂಥ ಒಂದು ಅನಿವಾರ್ಯತೆ ಕೂಡ ನಮ್ಮ ಸಮಾಜಕ್ಕಿದೆ. ಒಂದಷ್ಟು ವಿಭಾಗ ಧಾರ್ಮಿಕ ಪ್ರಕ್ರಿಯೆಗಳಿಂದ ವಿಮುಖರಾಗ್ತಾ ಇರುವಾಗ ಸಮಾಜ ಮತ್ತೆ ಗಟ್ಟಿಯಾಗಬೇಕಿದ್ರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳಿರ್ಬೋದು ಅಥವಾ ದೈವಾರಾಧನಾ ಕೇಂದ್ರಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಅವೆಲ್ಲ ಸಕ್ರಿಯವಾಗಿ ಸಮಾಜದಲ್ಲಿ ನಮ್ಮ ಸಮಾಜ ಬಂಧುಗಳ ಮಧ್ಯೆ ಅದು ಕಾರ್ಯಪ್ರವೃತ್ತವಾದರೆ ಮತ್ತೆ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಉಂಟಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರಲ್ಲೂ ಸುಬ್ರಹ್ಮಣ್ಯ ಅನ್ನುವಂಥ ಒಂದು ಸಾನ್ನಿಧ್ಯ, ದೇವರು ಕಲಿಯುಗದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಗೋಚರಿಸಲ್ಪಡುವಂಥ ಒಂದು ದೈವತಾ ಸಾನ್ನಿಧ್ಯ. ನಾವು ಸುಬ್ರಹ್ಮಣ್ಯನನ್ನು ನಾಗಾರಾಧನೆಯ ಮೂಲಕ ಕೂಡ ನಾವು ಅರ್ಚಿಸ್ತೇವೆ. ಹಾಗಿರುವಾಗ ನಮಗೆ ಪ್ರತ್ಯಕ್ಷವಾಗಿ ಕೂಡ ದರ್ಶನವನ್ನು ಕೊಡುವಂತಹ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯವನ್ನು ಹೊಂದಿಕೊಂಡು ಇವತ್ತು ಈ ದೇವಾಲಯ ಮತ್ತೆ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಪೂರ್ತಿಗೊಳಿಸಿದೆ. ನಮ್ಮ ಊರಿನ ದೇವಾಲಯದಲ್ಲಿ ಬ್ರಹ್ಮಕಲಶ ನೆರವೇರಿದ ಕೂಡಲೇ ನಮ್ಮ ಮನದಲ್ಲಿ ಇರುವ ಕ್ಲೇಶಗಳು ಕೂಡ ಅದು ದೂರ ಆಗಬೇಕು.
ನಾವು ನಮ್ಮ ದೇವಾಲಯದಲ್ಲಿ ಯಾವುದೇ ರೀತಿಯ ಅಂತಹ ಮನಕ್ಲೇಶಗಳನ್ನು ಇರಿಸಿಕೊಳ್ಳದೆ ಎಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವದಿಂದ ನಾವು ಬಂದರೆ ಆಗ ನಮಗೆ ದೇವರು ಒಲಿಲಿಕ್ಕೆ, ದೇವರು ಅನುಗ್ರಹಿಸಲಿಕ್ಕೆ ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ದಿನ ಬಹಳಷ್ಟು ಭಕ್ತಾದಿಗಳು ಬಂದು ಇಲ್ಲಿ ನೆರೆದಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ನಿಮಗೂ ಈ ದೇವಾಲಯದ ಎಲ್ಲ ಕಾರ್ಯಗಳಲ್ಲಿ ಪ್ರವೃತ್ತರಾಗುವಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೂ, ಆಡಳಿತ ಮಂಡಳಿಯವರಿಗೂ, ಇವತ್ತೇನು ಇದರ ಕಾರ್ಮಿಕತ್ವವನ್ನು ವಹಿಸಿಕೊಂಡಂಥ ನಮ್ಮ ಮಠದ ಅಭಿಮಾನಿ ಶಿಷ್ಯರಾದ ಶ್ರೀ ಕಿಮ್ಮಿಂಜೆ ನಾಗೇಶ ತಂತ್ರಿಗಳು ಮತ್ತು ಅವರ ಸುಪುತ್ರರು ಮತ್ತು ಎಲ್ಲ ಅವರ ಅರ್ಚಕ ವರ್ಗದವರಿಗೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಧರ್ಮ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ದೇವಾಲಯ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ, ಅದರ ಉಪಯೋಗವನ್ನು ಎಲ್ಲ ಭಕ್ತಾದಿಗಳು ಪಡೆದುಕೊಳ್ಳಿ ಅನ್ನೋದಾಗಿ ಕೂಡ ನಮ್ಮ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಸ್ವಾಮಿಗಳ ಆಶೀರ್ವಚನ ಮುಗಿದಿದೆ. ಇನ್ನೀಗ ಗುರುಗಳು ಇಲ್ಲೇ ವೇದಿಕೆಯಿಂದ ಕೆಳಗಿಳಿದು ಕೆಳಗೆ ಬರ್ತಾರೆ. ಆಗ ಜನರು ಸಾಲಿನಲ್ಲಿ ಬಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ.
ಹರಿ ಓಂ ಹರಿ ಓಂ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ ಶೂರನೀತ ಸುರಧೀರನೀತ ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಕೈಲಾಸದಿ ಇಳಿದು ಬಂದು ಭೂಲೋಕವ ಸುತ್ತಿ ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಸ್ಕಂದ ಸ್ವಾಮಿ ನೀನು ಗೌರಿ ತನಯ. ರೋಗ ರುಜಿನ ದೋಷಗಳಿಗೆ ಮುಕ್ತಿಯನ್ನು ನೀಡುವಂತ ದೇವ ನೀನು ಸುಬ್ರಹ್ಮಣ್ಯ ಹರಸಯ್ಯ ದೇವ ಹರಸಯ್ಯ. ಧಾರತೀರ್ಥದಲ್ಲಿ ಮಿಂದು ಉರುಳು ಸೇವೆಯನ್ನು ಮಾಡಿ ನಿನ್ನ ಗುಡಿಯ ಮುಂದೆ ನಾವು ನಿಂತೇವಯ್ಯ. ನೀನು ಹರಸು ದೇವ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ. ದೂರ ದೂರಿನಿಂದ ಬಂದ ಭಕ್ತರೆಲ್ಲ ನಿನ್ನ ಗೂಡಿ ಸುತ್ತಿ ಸುತ್ತಿ ನಿನ್ನ ನಾಮ ಜಪಿಸುತ್ತಿಹರು ಮಂತ್ರ ಪಠಿಸುತ್ತಿಹರು. ಲಕ್ಷ ಲಕ್ಷ ದೀಪ ಹಚ್ಚಿ ನಿನ್ನ ಸೇವೆ ಮಾಡಲೆಂದು ಗುಡಿಯ ಮುಂದೆ ನಿಂತಿಹರು ಸ್ಕಂದ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ. ಕಷ್ಟ ನಷ್ಟ ದೋಷ ಕಳೆದು ಮುಕ್ತಿಯನ್ನು ಬೇಡಲೆಂದು ನಿನ್ನ ಮುಂದೆ ನಿಂತಿಹರು ಎದ್ದು ಬಾರೋ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪ್ರಾರ್ಥನೆಯ ಮಾಡುತ್ತಲಿ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೇವಯ್ಯ ಸ್ವಾಮಿ ಸುಬ್ರಹ್ಮಣ್ಯ. ಪ್ರಾರ್ಥನೆಯ ಮಾಡುತ್ತಲಿ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೇವಯ್ಯ ಸ್ವಾಮಿ ಸುಬ್ರಹ್ಮಣ್ಯ. ಧಾರತೀರ್ಥದಲ್ಲಿ ಮಿಂದು ಮಡಿಯ ವಸ್ತ್ರವನ್ನು ಉಟ್ಟು ಉರುಳು ಸೇವೆಗೈದು ಬಳಿಗೆ ಬಂದೇವಯ್ಯ ನಾವು ಬಂದೇವಯ್ಯ. ನಾಗದೋಷವನ್ನು ಕಳೆದು ಮುಕ್ತಿಯನ್ನು ಪಡೆಯಲೆಂದು ನಿನ್ನ ಬಳಿಗೆ ಬಂದೇವಯ್ಯ ನಾಗರಾಜ ಕುಕ್ಕೆ ಸುಬ್ರಹ್ಮಣ್ಯ. ಕಾರ್ತಿಕೇಯ ಸ್ಕಂದ ಸ್ವಾಮಿ ಅನಂತಾದಿ ನಾಮಗಳ ಭಕ್ತರಿಂದ ಪೂಜೆ ಪಡೆವ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ ಶೂರನೀತ ಸುರಧೀರನೀತ ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ.
ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ರಾಮ ಭಕ್ತಿ ದೀರೆ ರಾಮನಾಥ ಕಾಮಹರ ಸದಾ ಶಿವ ವಿಶ್ವನಾಥ. ರಾಮ ಭಕ್ತಿ ದೀರೆ ರಾಮನಾಥ ಕಾಮಹರ ಸದಾ ಶಿವ ವಿಶ್ವನಾಥ. ರಾಮ ನಾಮತೆ ಪಾವನ ರಾಮ ನಾಮ ಸಂಜೀವನ ರಾಮನಾಥ ತೋ ನಿರಂಜನ ರಾಮ ಧ್ಯಾನ ದುಃಖ ಭಂಜನ. ರಾಮ ನಾಮತೆ ಪಾವನ ರಾಮ ನಾಮ ಸಂಜೀವನ ರಾಮನಾಥ ತೋ ನಿರಂಜನ ರಾಮ ಧ್ಯಾನ ದುಃಖ ಭಂಜನ. ರಾಮ ಭಕ್ತಿ ದೀರೆ ರಾಮನಾಥ ಕಾಮಹರ ಸದಾ ಶಿವ ವಿಶ್ವನಾಥ. आश पाश दोष क्लेश नाश करी हे परमेश. आश पाश दोष क्लेश नाश करी हे परमेश. राकरे वैराग्य ईश व्योमकेश हे फणिभूष. राकरे वैराग्य ईश व्योमकेश हे फणिभूष. राम नाम ते पावन राम नाम संजीवन रामनाथ तो निरंजन राम ध्यान दुःख भंजन. राम भक्ति धीरे रामनाथ कामहर सदा शिव विश्वनाथ. अश्वरूढ खड्गधारी रक्षणे कसद तय्यारी. अश्वरूढ खड्गधारी रक्षणे कसद तय्यारी. श्री हरिले चरणांतु धीरे मन हे त्रिपुरारी. श्री हरिले चरणांतु धीरे मन हे त्रिपुरारी. राम नाम ते पावन राम नाम संजीवन रामनाथ तो निरंजन राम ध्यान दुःख भंजन. राम नाम ते पावन राम नाम संजीवन रामनाथ तो निरंजन राम ध्यान दुःख भंजन. राम भक्ति धीरे रामनाथ कामहर सदा शिव विश्वनाथ. राम भक्ति धीरे रामनाथ कामहर सदा शिव विश्वनाथ. कामहर सदा शिव विश्वनाथ. कामहर सदा शिव विश्वनाथ. सुंदर मूर्ति मुख्य प्राण बंदा नम्मा मनेगे.
ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಬಂದ ಸುಂದರ ಬಂದ ನಮ್ಮ ಮನೆಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಕನಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಕನಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಝಣಕು ಝಣಕು ಎಂದು ಕುಣಿನಲಿದಾಡುತ್ತ ಝಣಕು ಝಣಕು ಎಂದು ಕುಣಿನಲಿದಾಡುತ್ತ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ತುಂಬುರು ನಾರದರ ವೀಣೆ ಬಾರಿಸುತ್ತ ತುಂಬುರು ನಾರದರ ವೀಣೆ ಬಾರಿಸುತ್ತ ವೀಣೆ ಬಾರಿಸುತ್ತ ರಾಮನಾಮ ಪಾಡುತ್ತ ರಾಮನಾಮ ಪಾಡುತ್ತ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 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 ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ಆಲಿಂಗನ ಮಾಡುತ್ತಲಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ರಾಮ ಸೀತಾರಾಮ ರಾಮ ರಾಮ ಆತ್ಮಾರಾಮ್ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಬಂದ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ವೆಂಕಟರಮಣನ ಚರಣಾರವಿಂದದಿ ವೆಂಕಟರಮಣನ ಚರಣಾರವಿಂದದಿ ಹೂವಾಗುವ ಆಸೆ
ಚರಣಾರವಿಂದದಿ ವೆಂಕಟರಮಣನ ಚರಣಾರವಿಂದದಿ ಹೂವಾಗುವ ಆಸೆ ದೇವ ಹೂವಾಗುವ ಆಸೆ ದೇವಗೆ ಅರ್ಪಿಸುವ ಪ್ರೀತಿಯ ಹೂಮಾಲೆಯ ದೇವಗೆ ಅರ್ಪಿಸುವ ಪ್ರೀತಿಯ ಹೂಮಾಲೆಯ ಪರಿಮಳವಾಗುವ ಆಸೆ ದೇವ ಪರಿಮಳವಾಗುವ ಆಸೆ ಆ ದೇವಗೆ ಅರ್ಪಿಸುವ ಪ್ರೀತಿಯ ಹೂಮಾಲೆಯ ಪರಿಮಳವಾಗುವ ಆಸೆ ದೇವ ಪರಿಮಳವಾಗುವ ಆಸೆ ಯಾವುದಾಗದಿದ್ದರೂ ಅರ್ಚಕರು ಮಾಡುವ ಅಭಿಷೇಕದಲ್ಲಿ ನೀರಾಗುವ ಆಸೆ ಪನ್ನೀರಾಗುವ ಆಸೆ ಯಾವುದಾಗದಿದ್ದರೂ ಕಡೆ ಪಕ್ಷದಲ್ಲಿ ಯಾವುದಾಗದಿದ್ದರೂ ಕಡೆ ಪಕ್ಷದಲ್ಲಿ ಶ್ರೀಗಂಧವಾಗುವ ಆಸೆ ದೇವ ಶ್ರೀಗಂಧವಾಗುವ ಆಸೆ ದೇವ ವೆಂಕಟರಮಣನ ಚರಣಾರವಿಂದದಿ ವೆಂಕಟರಮಣನ ಚರಣಾರವಿಂದದಿ ಹೂವಾಗುವ ಆಸೆ ದೇವ ಹೂವಾಗುವ ಆಸೆ ದೇವ ಮೊಗ್ಗಾಗುವ ಆಸೆ ದೇವ ಶ್ರೀಗಂಧವಾಗುವ ಆಸೆ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ನಾಮ ಬರಲಿ ರಾಮ ನಾಮ ಸದಾ ಬರಲಿ ಕೃಷ್ಣ ನಾಮ ಸತತ ನಿನ್ನ ಚರಣ ಸೇವೆ ನೀಡು ಎನಗೆ ರಾಮ ಸತತ ನಿನ್ನ ಚರಣ ಸೇವೆ ನೀಡು ಎನಗೆ ರಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ನಿನ್ನ ನಾಮ ನೆನೆಯುವುದಕ್ಕೆ ಎನಗೆ ಮನವ ನೀಡೋ ನಿನ್ನ ನಾಮ ನೆನೆಯುವುದಕ್ಕೆ ಎನಗೆ ಮನವ ನೀಡೋ ನಾನಿನ್ನ ನಂಬಿದೆ ಶ್ರೀರಾಮಚಂದ್ರ ಕಾಯೋ ನಾನಿನ್ನ ನಂಬಿದೆ ಶ್ರೀರಾಮಚಂದ್ರ ಕಾಯೋ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯ
ಹೃದಯದಲ್ಲಿ ಬರಲಿ ರಾಮನಾಮ, ಬರಲಿ ಕೃಷ್ಣ ರಾಮ, ರಾಮ ಕೃಷ್ಣ ರಾಮ. ನಮ್ದೊಂದು ಫೋಟೋ ತೆಗಿಬೇಕಿತ್ತು, ಫೋಟೋ ತೆಗಿತೀರಾ? तोची काढतो सांग ಎತ್ತಿಗೆ ನಾಯಿ ಥ್ಯಾಂಕ್ ಯು ಕೋಳ कोणाला हो दगड तांची बारी वेळ जाता
ಹಲೋ ಹಲೋ ಸ್ಥಳ ಸಾನ್ನಿಧ್ಯ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಎಲ್ಲ ದೇವರ ಬಾದಾರಂಧಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ 18ನೇ ತಾರೀಕಿಂದ ಪ್ರಾರಂಭವಾದಂತಹ ನಮ್ಮ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕೊನೆಯ ದಿವಸವಾದ ಇಂದು ನಾವು ಮಯೂರ ಕಲಾವೇದಿಕೆಯಲ್ಲಿ ಹಮ್ಮಿಕೊಂಡಂತಹ ಈ ಒಂದು ನಮ್ಮ ಡಾಕ್ಟರ್ ಕೆ ಕೃಷ್ಣಪ್ರಸಾದ್ ದೇವರಿಗರ ಕಾರ್ಯಕ್ರಮವನ್ನು ಇದೀಗ ನಾವು ನಡುಸಾರು ದಿವಂಗತ ಜಯರಾಮ್ ಭಟ್ರ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಾ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣಪ್ರಸಾದ್ ದೇವಾಡಿಗ ಸಾರಥ್ಯದ ರಾಗಾಮೃತ ತಂಡದ ವಾದ್ಯಗೋಷ್ಠಿ ಕಾರ್ಯಕ್ರಮವು ಇದೀಗ ದಿವಂಗತ ನಡುಸಾರು ಜಯರಾಮ್ ಭಟ್ರ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಡಾಕ್ಟರ್ ಕೃಷ್ಣಪ್ರಸಾದ್ ದೇವಾಡಿಗರು ನಿಮಗೆಲ್ಲರೂ ಚಿರಪರಿಚಿತರು. ನಮ್ಮ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಾಲಯದಲ್ಲಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ತಂದೆ ಹೆಸರು ಶ್ರೀನಪ್ಪ ದೇವಾಡಿಗ, ತಾಯಿಯ ಹೆಸರು ಇಂದಿರಾ, ಪತ್ನಿ ಪ್ರಮೀಳ, ಮಕ್ಕಳು ಪ್ರಕೃತಿ, ಪ್ರತೀಕ್ಷಾ, ಪ್ರತಿಜ್ಞಾ. ಪ್ರಸ್ತುತ ಇವರು ಸ್ಯಾಕ್ಸೋಫೋನ್ ವಿದ್ವತ್ತಲ್ಲಿ ಖ್ಯಾತ ನಾಗಸ್ವರ ಹಾಗೂ ಸ್ಯಾಕ್ಸೋಫೋನ್ ವಾದಕ ವಿದ್ವಾನ್ SK ದೇವದಾಸ್ ರವರ ಬಳಿ 5 ವರ್ಷಗಳ ಶಿಷ್ಯತ್ವ, ಚೆನ್ನೈ ಬಾಲಮುರುಗನ್ ರವರ ಶಿಷ್ಯತ್ವದೊಂದಿಗೆ ಸಾಕ್ಸೋಫೋನ್ ವಾದನದಲ್ಲಿ ವಿದ್ಯುತ್ತನ್ನು ಪಡ್ಕೊಂಡಿದ್ದಾರೆ. ಉದ್ಯೋಗ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಾಲಯದಲ್ಲಿ ಕಳೆದ 28 ವರ್ಷಗಳಿಂದ ಸ್ಯಾಕ್ಸೋಫೋನ್ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು: ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಾದ ಕೌಸ್ತುಭ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಕಾಳಿಕಾಂಬ ಭಜನಾ ಮಂಡಳಿಯಿಂದ ನಾದ ವಿಶಾರದ ಅನ್ನುವ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ವರ್ಚುವಲ್ ಫೀಸ್ ಯೂನಿವರ್ಸಿಟಿ ಭಾರತೀಯ ವಿದ್ಯಾಭವನ ಬೆಂಗಳೂರು ಇವರಿಂದ ಕಲಾ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಗಡಿನಾಡ ಪ್ರಶಸ್ತಿ, ನಾದಭೂಷಣ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿಯಿಂದ ಇವರು ನೀಡಿದಂತಹ ಕಾರ್ಯಕ್ರಮಗಳು ಆಕಾಶವಾಣಿ, ದೂರದರ್ಶನದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ಶ್ರೀಲಂಕಾ ದೇಶದಲ್ಲಿ 15 ದಿವಸಗಳ ಕಾಲ ವಿವಿಧ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಮೈಸೂರು ದಸರಾ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಚೆನ್ನೈ, ಮಧುರೈ, ಬೆಂಗಳೂರು, ಉಡುಪಿ ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುವಂಥದ್ದು ಇವರ ವಿಶೇಷತೆ. ಸ್ಯಾಕ್ಸೋಫೋನ್ ಗಾಯನದ ಧ್ವನಿ ಸುರುಳಿಯನ್ನು ಉಪ್ಪಿನಂಗಡಿಯಲ್ಲಿ 2015 ಫೆಬ್ರವರಿ 24ರಂದು ನಡೆದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರಾದ ಶ್ರೀ 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 ವಿದ್ಯಾಪ್ರಸನ್ನರವರಿಂದ ಬಿಡುಗಡೆಗೊಳಿಸಲಾಗಿದೆ. ಶ್ರೀ 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 ವಿದ್ಯಾಸಾಗರ ತೀರ್ಥ ಶ್ರೀಪಾದರಿಂದ ಆಶೀರ್ವಚನ ಪಡೆದು ಕೃಷ್ಣಪುರ ಮಠ, ಮಧ್ವ ಮಂಟಪ, ಕೃಷ್ಣ ಮಠ ಉಡುಪಿ ಇಲ್ಲಿ ಪರ್ಯಾಯ ಪ್ರಯುಕ್ತ ವೇದಿಕೆಯಲ್ಲಿ ಸನ್ಮಾನ ಕೂಡ ಪಡ್ಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ನೀಡಿರುವ 22ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಯನ್ನು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಇಂತಹ ಹೆಮ್ಮೆಯ ಕಲಾವಿದರು ನಮ್ಮ ಊರಿನವರಾಗಿರುವಂತಹದ್ದು ನಮ್ಮೆಲ್ಲರ ಪುಣ್ಯ. ಇವರು ಮತ್ತು ಇವರ ತಂಡಕ್ಕೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಕವಾದ್ಯದಲ್ಲಿ ಸ್ಯಾಕ್ಸೋಫೋನ್ ವಾದಕರಾಗಿ ನವೀನ್ ಅಮೃತ್ ಅವರು, ಮೃದಂಗದಲ್ಲಿ ಶ್ರೀಧರಯ್ಯ ಕಾಸರಗೋಡು, ತವಿಲ್ನಲ್ಲಿ ತಾಯೂರು ನಾಗರಾಜು, ವಯಲಿನ್ ವಾದನದಲ್ಲಿ ಚಂದನ್ ಮೈಸೂರು, ಫ್ಲೂಟದಲ್ಲಿ ಕೃಷ್ಣನ್ ಬಳತ್ತು ನೀಲೇಶ್ವರ, ತಾಳ ಸಂತೋಷ್ ಮೈಸೂರು. ಸರ್, ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಶ್ರೀ ದೇವಸ್ಥಾನದ ವತಿಯಿಂದ ನೀಡ್ತಾ ಇದ್ದೇನೆ.
ಮುಖ್ಯಂ ಅಸ್ತು ಅರ್ಘ್ಯ ಆಯನೇತೆ ಪರಾಯಣ್ಯ ಸಂಧಾದಿ ಸಕಲಾರಾಧನೈ ಸುವರ್ಚಿತಂ ಅಸ್ತು ಆದಿವ್ಯಾಧಿಹರಣ ಮೃತ್ಯು ದಾರಿದ್ರ್ಯನಾಶನಂ ಶ್ರೀಪುಷ್ಟಿಗೀತದಂ ವಂದೇ ವಿಪ್ರಶ್ರೀಪಾದಪಂಕಜಂ ಬ್ರಾಹ್ಮಣಾನಾಂ ಪಾದಪದ್ಮಾಭ್ಯೋ ನಮಃ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ನೇಯ ಸರ್ವದೇವಾನಾನೂಪೋಯಂ ಮೃದಗೀಕ್ಷರಾ ಜ್ಯೋತಿಶುಕ್ಲಶ್ಚ ದೇವಶ್ಚ ದೇವಾನಾನದಂ ರ್ಯಃ ಪ್ರಭಾಕರೋ ಮಹಾದೇಜಃ ದೀಪೋಯಂ ಮೃದಗೀಕ್ಷರಾ ಓ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿರೋಹರೇ ಸಹಸ್ರನಾಮ್ನೇ ಪುರುಷಾಯ ರಾಶ್ವರೇ ಗಿರಾರಣೇ ನಮಃ ನಮೋ ಬ್ರಹ್ಮಣ್ಯ ದೇವಾನಕೋ ಬ್ರಾಹ್ಮಣ ಹಿರಾಯ ರಾಜಗದ್ದಿರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಬ್ರಾಹ್ಮಣೇಭ್ಯೋ ನಮಃ ಗಂಧಾದಿ ಸಕಲಾರಾಧನೈಃ ಸುವರ್ಚಿತಂ ಅಸ್ತು ಗಂಧಾದಿ ಸಕಲಾರಾಧನೈಃ ಸುವರ್ಚಿತಂ ಅಸ್ತು ಉದಯಶಂಕರ ಭಟ್ರು ಎಲ್ಲಿದ್ದರೂ ಕೂಡ ಮಂತ್ರಾಕ್ಷತ ಆಗುವಲ್ಲಿಗೆ ಬರಬೇಕು ಅಂತ ಹೇಳಿ ವಿನಂತಿ. ಆಡಳಿತ ಮಂಡಳಿಯವರು ಮಂತ್ರಾಕ್ಷತೆ ಆಗುವಲ್ಲಿ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯವರು ಎಲ್ಲ ಭಕ್ತಾಭಿಮಾನಿಗಳು ಮಂತ್ರಾಕ್ಷತೆ ಆಗುವಲ್ಲಿ ಬರಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ. ಹೇಳಿದ್ದೇನೆ ಅಂತ ಹತ್ರ ಹೇಳಿದೆ. ಮಂತ್ರಾಕ್ಷ ಆದ ಕೂಡಲೇ ಇವರ ಒಂದು ಬಸ್ಸಿಗೆ ಬಿಟ್ಟು ಬಂದಿದ್ದಾರೆ. ಗಂಟೆ ಎಷ್ಟು ಆಯ್ತು? 1:50 ಇನ್ನು 1 ಗಂಟೆ ಆಯ್ತು. ಉದಯಶಂಕರ ಭಟ್ರು ಎಲ್ಲಿದ್ದರೂ ತಕ್ಷಣವಾಗಿ ಮಂತ್ರಾಕ್ಷತೆ ಆಗುವ ಜಾಗದಲ್ಲಿ ಬರಬೇಕಾಗಿ ವಿನಂತಿಸುತ್ತೇವೆ.
ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಓಂ ಪುನಸ್ತ್ವಾದಿತ್ಯ ರುದ್ರಾವಸವಸಮಿಂದರಾ ಬ್ರಹ್ಮಾಣವಸನೇತಯಜ್ಞೇ ಕೃತೇನ ತ್ವಂ ತನವೋ ವರ್ಧಯ ಸತ್ಯಾ ಸಂತು ಯಜಮಾನಸ್ಯ ಕಾಮಾಃ. ಸಹಸ್ರಾಕ್ಷೇಣ ಶತಶಾರದೇನ ಶತಾಯೂಷಾ ವಿಷಾರ್ಷಮೇನಂ ಶತಂ ಯತೇಮಂ ನಯೋಗೇಂದ್ರೋ ವಿಶ್ವಸ್ಯ ಪಾರಂ ಶತಂ ಶಿವೇಮ ಶರದೋ ವರ್ಧಮಾನಂ ಶತಮೇಮಂತಾ ಶತಮೋ ವಸಂತಾನ್ ಶತಮಿಂದ್ರಾಗ್ನೇ ಸವಿತಾ ಬೃಹಸ್ಪತಿ ಶತಾಯೂಷಾ ವಿಷೇಮಂ ಪುನರ್ದೋ ಆಹಾರ್ಷಂ ದ್ವಾವಿದನ್ವಾ ಪುನರಾಗಾಃ ಪುನರ್ನವಾ ಸರ್ವಂ ತೇ ಚಕ್ಷುಃ ಸರ್ವಮಾಯುಷ್ಯದೇವಿದಂ ಸರ್ವಸ್ಯಾಪ್ತೆ ಸರ್ವಸ್ಯ ಯತ್ತೆ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ತದ್ಯಾಸ್ವಹವ್ಯೇ ನಮದೋಪದದ್ಯಾ ಮಿತ್ರಂ ದೇಯಂ ಮಿತ್ರದೇಯನ್ನೋऽस्तु ಅನೋರಾರಾನ್ ಹವಿಷಾ ವರ್ಧಯन्तಃ ಶರಂ ಜೀವೇಮ ಶರದಃ ಸುವೀರಾ ನವೋ ನವೋ ಭವತಿ ದಾನಃ ಕೇತುರಟರಾಮೇತ್ಯಗ್ರಂ ಭಾಗಂ ದೇವೇಭ್ಯೋ ರಾಜಂ ರಜನ್ನಮಾದಿರತೆ. ಓಂ ಇಂದ್ರಶ್ರೇಷ್ಠಾಃ ನಿದ್ರವಿಣಾನಿ ದೇಹಿ ನಿತ್ಯಂ ದಕ್ಷಸ್ವಭಗತ್ವಮಸ್ಮೇ ಕೋಶಂ ರಯೀಣಾಮರಿಟ್ಟಂದನೋನಾಃ ಸ್ವಾತ್ಮಾನಂ ವಾಚಸುದಿನತ್ವಮನ್ನಾಃ. ಓಂ ಇಂದ್ರಶ್ರೇಷ್ಠಾಃ ನಿಶ್ರೇಷ್ಠಾಃ ನಿ ಇಂದ್ರಶ್ರೇಷ್ಠಾಃ ನಿ ಶ್ರೇಷ್ಠಾಃ ನಿದ್ರವಿಣಾನಿ ಶ್ರೇಷ್ಠಾಃ ನಿಶ್ರೇಷ್ಠಾಃ ನಿದ್ರವಿಣಾನಿ ದ್ರವಿಣಾನಿ ದೇಹಿ ದೇಹಿ ದ್ರವಿಣಾನಿ ದೇಹಿ ದೇಹಿ ಚಿತ್ತಿಂ ದೇಹಿ ಚಿತ್ತಿಂ ದಕ್ಷಸ್ಯ ಚಿತ್ತಿಂ ದಕ್ಷಸ್ಯ ಸುಭಗತ್ವಂ ದಕ್ಷಸ್ಯ ಸುಭಗತ್ವಂ ಇತಿ ಸುಭಗತ್ವಂ ಇತ್ಯಸ್ಮೇ. ಭೋಷಂ ರಯೀಣಾಂ ಭೋಷಂ ರಯೀಣಾಮರಿಷ್ಟಿಂ ರಯೀಣಾಮರಿಷ್ಟಿಂ ಧನೂನಾಮರಿಷ್ಟಿಂ ಧನೂನಾಃ ಸ್ವಾತ್ಮಾನಂ ಧನೂನಾಂ ಸ್ವಾತ್ಮಾನಂ ಸ್ವಾತ್ಮ್ಯೋ ವಾಚೋ ಸ್ವಾತ್ಮಾನಂ ವಾಚಃ ವಾಚಃ ಸುದಿನತ್ವಂ ವಾಚೋ ವಾಚಃ ಸುದಿನತ್ವಂ ಇತಿ ನಾಹಂ ಸುದಿನತ್ವಂ ಇತ್ನತ್ವಂ ನಾಹ ನತ್ವಂ ಇತಿ ಸುದಿನತ್ವಂ ಹಾಮಿತ್ಯನ್ನಾಂ. ಓಂ ಸ್ವಸ್ತೀತಿ ಮಂತ್ರಾರ್ಥಾಃ ಸತ್ಯಾಃ ಸಫಲಾಃ ಸಂತು ಇತಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ ಅಸ್ಯ ಯಜಮಾನಸ್ಯ ಸಮಸ್ತ ಸದ್ಭಕ್ತಜನಾನಾಂ ಚ ವೇದೋಕ್ತಂ ಶತಂ ಆಯುಷ್ಯಂ ಪರಿಪೂರ್ಣಂ ಭೂಯಾದಿತಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ ಅಸ್ಯ ಯಜಮಾನಸ್ಯ ಸಮಸ್ತ ಸದ್ಭಕ್ತಜನಾನಾಂ ಚ ಕ್ಷೇಮಸ್ಥೈರ್ಯವೀರ್ಯವಿಜಯಭಯಾನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಃ ಭೂಯಾದಿತಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ ಅಯಂ ಯಜಮಾನಃ ಅನವರತಾನ್ನದಾನ ಸಂತೋಷಿತಾಶೇಷ ವಿದ್ವಜ್ಜನಾಶೀರ್ವಾದ ಪರಂಪರಾ ಪ್ರಾಪ್ತ ಸಮಸ್ತ ಸಕಲ ಅಷ್ಟೈಶ್ವರ್ಯಯುಕ್ತಃ ಭೂಯಾದಿತಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ. ಅಸ್ಮಿನ್ ಕ್ಷೇತ್ರೇ ಆಚಾರ್ಯಮುಖೇನ ಸಮಾಚರಿತ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕರ್ಮಕರಣೇನ ಭಗವಾನ್ ಕ್ಷೇತ್ರಾಧಿಪತಿ ಶ್ರೀ ಸಪರಿವಾರ ಸುಬ್ರಹ್ಮಣ್ಯೇಶ್ವರಃ ಸುಪ್ರೀತೋ ಸುಪ್ರಸನ್ನೋ ವರದೋ ಭೂತ್ವಾ ಅಸ್ಯ ಯಜಮಾನಸ್ಯ ಸಮಸ್ತ ಸದ್ಭಕ್ತಜನಾನಾಂ ಚ ಇಷ್ಟಕಾಮಪ್ರದೋ ಭೂಯಾದಿತಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ. ಅಸ್ಮಿನ್ ಕ್ಷೇತ್ರೇ ಸಮಾಚರಿತ ನಾನಾವಿಧ ಪ್ರಾಯಶ್ಚಿತ್ತಾದಿ ಹೋಮಕರ್ಮಕರಣೇನ ಅಷ್ಟಬಂಧದ್ರವ್ಯಕಲಶಕರ್ಮಕರಣೇನ ಚ ಭಗವಾನ್ ಕ್ಷೇತ್ರಾಧಿಪತಿ ಶ್ರೀ ಸಪರಿವಾರ ಸುಬ್ರಹ್ಮಣ್ಯಸ್ಯ ಮಂತ್ರಬಿಂಬೆ ವಿಶುದ್ಧ ಸಾನ್ನಿಧ್ಯಃ ವರೀವರ್ಧತಾಮಿತಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ. ಅಸ್ಮಿನ್ ಕ್ಷೇತ್ರೇ ವರ್ತಮಾನಾಃ ಸರ್ವೇ ವಿದ್ವನ್ಮಹಾಜನಾಃ ನಿರೋಗಾಃ ನಿತ್ಯಕಲ್ಯಾಣಯುಕ್ತಾಃ ಸಾಗ್ನಿಹೋತ್ರಾಃ ಧರ್ಮಿಷ್ಠಾಃ ಅನ್ಯೋನ್ಯನಿರ್ಮತ್ಸಲಾಃ ಭಗವದ್ಭಕ್ತಾಶ್ಚ ಭೂಯಾತಿಥಿ ಭವಂತೋ ಮಹಂತಃ ಸಮ್ಯಕ್ ನ ಗೃಹ್ಣಂತೋ. ಏವಂ ಚತುಸ್ಸಾಗರಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತೋ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತೋ. ಸಮಸ್ತ ಸನ್ಮಂಗಲಾನಿ ಭವಂತೋ.
ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಾಶಿನೆ ಯಜಾಮ ದೇವಾನ್ಯದಿ ಶಕ್ನವಾ ಮಮಾಜ್ಯಾಯ ಶಂಸಮಾವೃಕ್ಷಿದೇವಾ ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ.
ಶ್ವದಾಸಹತೆ ಸೂರ್ಯೇಣ ಹಿರಣ್ಯದಾ ಅಮೃತತ್ವಂ ಭಜಂತೆ ವಾಸೋದಾಸ್ ಸೋಮ ಪ್ರತಿರಂತ ಆಯು. ಆಯ್ತಲ್ಲ, ಇದೊಂದು ಮತ್ತೆ ಕೊಡ್ತೀರಾ ಶ್ರೀನಿವಾಸ ಮುಚ್ಚಿಂದ? ಸರಿ, ಬಂದರೆ ಬರ್ಲಿಕ್ಕೆ ಹೇಳಿ, ಕಲಶ ತೀರ್ಥ ಕೊಡ್ತಾ ಇದ್ದಾರೆ. ನೀವೊಂದು ಬ್ರಹ್ಮಾರ್ಪಣೆ ಬಿಡಿ. ಈಚೆ ಬನ್ನಿ. 3 ಸಲ ನೀರು ಹಾಕ್ತದೆ. ಈಗ ಅದನ್ನು ಕೆಳಗಿಡಿ, ಬರುವ ಕೊಡುವ. ದೇಹಧರ್ಮಾಧಿಕಾರತಃ ಜಾಗೃತ ಸ್ವಪ್ನ ಸುಷುಪ್ತ್ಯವಸ್ಥಾಸು ಮನಸಾ ವಾಚ ಕರ್ಮಣ ಹಸ್ತಾಭ್ಯಾಮುದರೇಣ ಶಿಷ್ಣಾಯ ಸ್ಮೃತಂ ಯದುಕ್ತಂ ಯತ್ಕೃತಂ ತತ್ಸರ್ವಂ ಬ್ರಹ್ಮಾರ್ಪಣಂ ಭವತು ಸ್ವಾಹ. ಕಾಯೇನ ವಾಚ ಮನಸಾ ಇಂದ್ರಿಯೈವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಪ್ರೀಣಾತು ಭಗವಾನ್ ಸ್ಕಂದಃ ಕರ್ಮಣಾನೇನ ಶಾಶ್ವತ ಮಾಂ ಮದೀಯಂಚ ಸಕಲಂ ಅಸ್ಮತ್ ಸ್ವಾಮಿನೇ ಷಣ್ಮುಖ ಸುಬ್ರಹ್ಮಣ್ಯಮೂರ್ತಯೇ ತುಭ್ಯಂ ಸಮ್ಯಕ್ ಸಮರ್ಪಯಾಮಿ. ಅನೇನ ಕ್ಷೇತ್ರೇ ಆಚಾರ್ಯಮುಖೇನ ಸಮಾಚರಿತ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕರ್ಮಕರಣೇನ ಭಗವಾನ್ ಕ್ಷೇತ್ರಾಧಿಪತಿ ಶ್ರೀ ಸಪರಿವಾರ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಪ್ರೀಯತಾಂ. ಸುಪ್ರೀತಾ ವರದಾ ಭವತು. ಓಂ ತತ್ಸತ್ ಬ್ರಹ್ಮಾರ್ಪಣಂ ಭವತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ನಾರಾಯಣಾಯ ನಮಃ. ಇದೊಮ್ಮೆ ಹಿಡಿತೀರಾ ಎಲ್ಲರಿಗೊಮ್ಮೆ? ಓಂ ಯಸ್ಮೈ ತ್ವಂ ಸುಕೃತೆ ಜಾತವೇದವಲೋಕಮಗ್ನೆ ಕೃಣವಸ್ಯೋನಂ ಅಶ್ವಿನಂ ಸಪುತ್ರಣಂ ತಂಗೋಮಂತಂ ರಯಿಂ ನಶತೆ ಸ್ವಸ್ತೆ. ಯಾವದಾದಿತ್ಯಸ್ತಪತಿ ಯಾವದ್ಭ್ರಾಜತಿ ಚಂದ್ರಮಾಃ ಯಾವದ್ವಾಯುಪ್ಲವಾಯತಿ ತಾವಜ್ಜೀವಜಯಾ ಜಯಾ. ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿದಾಚ್ಛೋಪಮಾನಂ ಯತೆ ಧಾನ್ಯಂ ಧನಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮ. ಉತ ದೇವಾ ಅವಹಿತಂ ದೇವಾ ಉನ್ನಯತಾ ಪುನಃ ಚಕೃಶಂ ದೇವಾ ದೇವಾ ಜೀವಯತಾ ಪುನಃ. ಸರ್ವೇ ನಂದಂತು ಯಶಸಾ ಸಖ್ಯಾಯ ವಿಷಃ ಅರ್ಹಿತೋ ಭವತಿ ವಾಜಿನಾಯ. ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕೃತಂ ಕರ್ಮ ಸರ್ವಂ ಸಂಪೂರ್ಣಮಸ್ತ್ವಿತಿ ಭವಂತೋ ನ ಗೃಹ್ಣಂತೋ. ಕೃತಂ ಕರ್ಮ ಸರ್ವಂ ಸಂಪೂರ್ಣಮಸ್ತು. ಈ ಪ್ರಕಾರ ನಾವೆಲ್ಲರೂ ಕೂಡ ಸುಬ್ರಹ್ಮಣ್ಯ ದೇವರ ಸನ್ನಿಧಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಕಾಲದಿಂದ ನಾವು ನಿರೀಕ್ಷಿಸ್ತಿದ್ದಂತಹ ಒಂದು ಒಳ್ಳೆಯ ಶುಭಗಳಿಗೆ, ಒಳ್ಳೆಯ ಒಂದು ದೇವರ ಸತ್ಕರ್ಮಗಳನ್ನು ಮಾಡುವಂತಹ ಸೌಭಾಗ್ಯ ಇವತ್ತಿನ ಪುಣ್ಯ ದಿವಸಕ್ಕೆ ದೇವರು ನಮಗೆ ಅನುಗ್ರಹ ಮಾಡಿ ಸಾಂಗೋಪಾಂಗವಾಗಿ ಮೊನ್ನೆಯಿಂದ ಆಚಾರ್ಯ ವರ್ಣಾದಿ ಅಂಕುರಾರ್ಪಣದಿಂದ ನಾವು ಪ್ರಾರಂಭ ಮಾಡಿಕೊಂಡು ದೇವರಿಗೆ ಅಷ್ಟಬಂಧವನ್ನು ಪುನಃ ಲೇಪನ ಮಾಡಿ ದೇವರಿಗೆ ಆ ಉತ್ತಮೋತ್ತಮ ಅಂತ ಹೇಳುವ ಸಂಕಲ್ಪದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ 501 ಬ್ರಹ್ಮಕಲಶಾಭಿಷೇಕವನ್ನು ಮಾಡಿ ಪ್ರಸನ್ನ ಪೂಜೆಯನ್ನು ಮಾಡಿದಂತಹ ಪ್ರಸನ್ನ ಕಾಲ. ಹಾಗಿರುವಾಗ ಪ್ರಸನ್ನ ಕಾಲೇ ದೇವತಾ ಬೇಕಾಗುವಂತಹ ಪ್ರಸನ್ನ ಕಾಲದಲ್ಲಿ ದೇವತೆಗಳು ನಮಗೆ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡುವಂತಹ ಸಂದರ್ಭ. ಹಾಗಿರುವಾಗ ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಬ್ರಾಹ್ಮಣಾನಿ ಯಾನಿ ಭಾಷಂತೆ ಮನ್ಯಂತೆ ತಾನಿ ದೇವತಾ ಅಂತ ಹೇಳಿ ಈ ಒಂದು ಕಾಲಘಟ್ಟದಲ್ಲಿ ಎರಡು ಒಳ್ಳೆಯ ಮಾತುಗಳನ್ನು ಮಂತ್ರಾಕ್ಷತೆಯ ಆ ಒಳ್ಳೆಯ ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವೇದ ಮಂತ್ರಗಳನ್ನೆಲ್ಲ ನಾವು ಹೇಳಿ ಆ ಮಂತ್ರಗಳ ಆ ಅಕ್ಷತೆಯನ್ನು, ಕ್ಷತ ಇಲ್ಲದ್ದು ಯಾವುದು ಅಂತ ಕೇಳಿದರೆ ಅಕ್ಷತೆ, ಅದಕ್ಕೆ ತುಂಡಾಗುವಂಥದ್ದು ಅವಿಚ್ಛಿನ್ನ ಆಗುವಂಥದ್ದು ಇಲ್ಲ. ಹಾಗಿರುವಾಗ ಅದಕ್ಕೆ ಅಕ್ಷತೆ ಅಂತ ಹೇಳಿ ಹೆಸರು. ಮಂಗಳವನ್ನು ಸೂಚಿಸುವಂತಹ ದ್ರವ್ಯ. ಆ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಬ್ರಾಹ್ಮಣರು ಎಲ್ಲ ಆ ವೇದ ಮಂತ್ರಗಳನ್ನು ಹೇಳಿ ಅದನ್ನು ತಲೆಗೆ ಎಲ್ಲರಿಗೂ ಹಾಕಿದರೆ ಆ ಒಳ್ಳೆಯ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಶಾಸ್ತ್ರಗಳ ವಚನ. ಅಂತಹ ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಹಾಗಿರುವಾಗ ಆಕಲ್ಪಾಂತಹ ಸ್ಥಾಸ್ನುಭಾವೇನ ನಿತ್ಯಂ ದೇವಸ್ಯ ಏವಂ ಸಂಪ್ರತಿಷ್ಠಾಪಿತಸ್ಯ
ಪ್ರಾಸಾದಾದಿ ಸ್ವಾಂಗ ಜೀರ್ತಿ ಯದಿ ಸ್ಯಾತ್ ಉದ್ಧತ್ಯಾತಂ ನವಾಂಗೀಕರೋತು ಅಂತ ಹೇಳಿ ಶಾಸ್ತ್ರಗಳೆಲ್ಲ ಹೇಳ್ತದೆ. ದೇವರನ್ನು ಆ ಕಲ್ಪಾಂತದವರೆಗೆ, ಯಾವತ್ತಿನವರೆಗೆ ಭೂಮಿಯಲ್ಲಿ ಸೂರ್ಯಚಂದ್ರರು ಬೆಳಕನ್ನು ಕೊಡ್ತಾ ಇರ್ತಾರೋ ಅಲ್ಲಿಯವರೆಗೂ ಕೂಡ ಆ ದೇವರ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಒಳ್ಳೆಯ ಸಂಕಲ್ಪದಲ್ಲಿ ನಮ್ಮ ಹಿರಿಯರು ಈ ಒಂದು ಪುಣ್ಯದ ಜಾಗೆಯಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಎಷ್ಟೋ ಕಾಲದಿಂದ ಮಾಡ್ತಾ ಇರುವಾಗ, ಕಾಲವಶಾತ್ ಜೀರ್ಣಾವಸ್ಥೆಗೆ ಬರುವಾಗ ಊರಿನವರು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಸೇರಿಕೊಂಡು ಜೀರ್ಣೋದ್ಧಾರವನ್ನು ಮಾಡಿಕೊಂಡು ದೇವರ ನೂತನವಾದಂತಹ ಗರ್ಭಗುಡಿ, ಮಂಟಪ ಇದನ್ನೆಲ್ಲ ನಾವು ರಚನೆ ಮಾಡಿ ದೇವರ ನೂತನವಾದಂತಹ ಬಿಂಬವನ್ನೆಲ್ಲ ಕಳೆದ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವು ಪುನಃಪ್ರತಿಷ್ಠೆಯನ್ನು ಮಾಡಿಕೊಂಡು ಆ ಮಾಡಿದಂತಹ ಪುನಃಪ್ರತಿಷ್ಠೆ, ನಾವು ಪ್ರತಿಷ್ಠೆ ಮಾಡಿರುವಂತಹ ಬಿಂಬದಲ್ಲಿ ಆ ಚೈತನ್ಯ ಕಲೆ ಹೇಳುವಂಥದ್ದು ನಿರಂತರವಾಗಿ ನಮಗೆ ಅನುಗ್ರಹ ಕಲೆಯಾಗಿ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆದರೆ ಕಾಲಕಾಲಕ್ಕೆ ಬೇಕಾಗುವಂತಹ ಸತ್ಕರ್ಮಗಳನ್ನು ನಾವು ಮಾಡಲೇಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ಕೇಳಿದರೆ, ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ತು ದೈವತಂ. ದೇವರು ಎಲ್ಲ ಕಡೆಯೂ ಕೂಡ ಇದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲಿ, ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತನ ಚೈತನ್ಯ ಇರ್ತದೆ. ಆದರೆ ಆ ಚೈತನ್ಯದ ಅನುಭವವನ್ನು ನಾವು ಪಡೆಯಬೇಕು, ದೇವರ ಅನುಗ್ರಹವನ್ನು ನಾವು ಪಡಿಬೇಕು ಅಂತ ಹೇಳಿ ಆದರೆ ಈ ರೀತಿಯಾಗಿ ಕ್ಷೇತ್ರಗಳನ್ನೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿತು ಅಂತ ಹೇಳಿ ಆದರೆ ಮಾತ್ರ ನಮಗೆ ದೇವರ ಅನುಗ್ರಹ ಇಡೀ ಊರಿಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಗ್ರಾಮಕ್ಕೆ ಬರುವಂತಹ ಅರಿಷ್ಟಗಳೆಲ್ಲ ನಿವಾರಣೆ ಆಗಲಿಕ್ಕೆ ಸಾಧ್ಯ. ಆ ಪ್ರಕಾರವಾಗಿ ಹೇಗೆ ನಾವು ದೀಪವನ್ನು ಬೆಳಗಿಸಿದಾಗ ಆ ದೀಪದಿಂದ ಬರುವಂತಹ ಶುಭ್ರವಾದಂತಹ ಬೆಳಕು ನಮಗೆ ಸದಾಕಾಲ ಬೇಕು ಅಂತ ಹೇಳಿ ಆದರೆ ಆ ಬೆಳಕನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗುವಂತಹ ಕರ್ತವ್ಯಗಳನ್ನು ಕಾಲಕಾಲಕ್ಕೆ ನಾವು ಹೇಗೆ ಮಾಡಿದರೆ ಮಾತ್ರ ನಮಗೆ ಬೆಳಕು ನಮಗೆ ಪ್ರಾಪ್ತಿಯಾಗ್ತದೋ ಅದೇ ರೀತಿಯಾಗಿ ಪ್ರತಿಷ್ಠೆ ಮಾಡಿರುವಂತಹ ಸಾನ್ನಿಧ್ಯಕ್ಕೆ ಕಾಲಕಾಲಕ್ಕೆ ನಿತ್ಯ ಪೂಜೆಗಳು ಆಗುವಂತಹ ವಾರ್ಷಿಕ ಉತ್ಸವಗಳು, ಅದೇ ರೀತಿಯಾಗಿ ಅಷ್ಟಬಂಧ ದ್ರವ್ಯ ಕಲಶಗಳು, ಇದೆಲ್ಲ ನಾವು ಆ ಕಾಲಕಾಲಕ್ಕೆ ಮಾಡಿದಾಗ ಮಾತ್ರ ಆ ಚೈತನ್ಯದ ಪರಿಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಆ ಪ್ರಕಾರವಾಗಿ ದೇವರನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ಮಾಡುವಂತಹ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಏನು ಕೇಳಿದರೆ, ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ. ದೇವರನ್ನು ಯಾತಕ್ಕೋಸ್ಕರ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಕೇಳಿದರೆ, ಇಡೀ ಲೋಕ, ಇಡೀ ಭಕ್ತವರ್ಗಕ್ಕೆ ಬರುವಂತಹ ಎಲ್ಲ ರೀತಿಯಾದಂತಹ ದೋಷಗಳನ್ನು ದೂರೀಕರಣ ಮಾಡಿ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಬೇಕಾಗಿ ನಿನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಸಾನ್ನಿಧ್ಯಂ ಚ ತಥಾದೇವ ಪ್ರತ್ಯಹಂ ಪರಿವರ್ಧಯ. ಪ್ರತಿದಿನವೂ ಕೂಡ ಸಾನ್ನಿಧ್ಯವನ್ನು ವೃದ್ಧಿಪಡಿಸಿಕೊಂಡು ಇಲ್ಲಿ ನೆಲೆಯಾಗಬೇಕು. ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವವರ್ಜಿತಂ. ಇಡೀ ರಾಷ್ಟ್ರಕ್ಕೆ, ಆ ರಾಷ್ಟ್ರಕ್ಕೆ ರಾಜನಿಂದ ಕೂಡಿರುವಂತಹ, ಪ್ರಜೆಗಳಿಂದ ಕೂಡಿರುವಂತಹ ಎಲ್ಲ ಭಕ್ತವರ್ಗಕ್ಕೆ ಯಾವುದೇ ರೀತಿಯಾದಂತಹ ಕ್ಷೋಭೆ ಉಂಟಾಗದ ಹಾಗೆ ಸುಖಂ ಅಕ್ಷಯಮಶ್ನುತಾಂ. ಅಕ್ಷಯವಾದಂತಹ, ಕ್ಷಯ ಇಲ್ಲದೇ ಇರುವಂತಹ ನಿರಂತರವಾಗಿ ನಮಗೆ ಅನುಗ್ರಹವನ್ನೇ ಮಾಡಬೇಕು ಅಂತ ಹೇಳಿ ದೇವರ ಹತ್ರ ಮಾಡುವಂತಹ ಪ್ರಾರ್ಥನೆ. ಅದೇ ಪ್ರಕಾರವಾಗಿ ಮೊನ್ನೆಯಿಂದ ಬೇರೆ ಬೇರೆ ರೀತಿಯಾದಂತಹ ಪರಿಹಾರ ಕಾರ್ಯಗಳನ್ನು, ಪ್ರಾಯಶ್ಚಿತ್ತ ಹೋಮಗಳನ್ನು, ಶಾಂತಿ ಹೋಮಗಳನ್ನು, ಅದೇ ರೀತಿಯಾಗಿ ದೇವರಿಗೆ ಸೃಷ್ಟಿ ತತ್ವ ಕಲಶಾಭಿಷೇಕ, ತತ್ವ ಹೋಮಾದಿಗಳನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಬ್ರಹ್ಮಕಲಶಾಭಿಷೇಕವನ್ನು ಮಾಡಿದ್ದೇವೆ. ದೇವರಿಗೂ ಈ ಜಾಗೆಗೂ ಇರುವಂತಹ ಸಂಬಂಧ ಹೇಳಿದರೆ ಅದು ಆಧಾರ ಆಧೇಯ ಭಾವ ಅಂತ ಹೇಳುವಂತಹ ಸಂಬಂಧ. ಹೇಗೆ ಆಧಾರ ಅಂತ ಹೇಳಿದರೆ ಒಂದು ಪಾತ್ರೆಯಲ್ಲಿ ಹಾಲಿದ್ದಾಗೆ, ಹಾಲಿಗೆ ಪಾತ್ರೆ ಹೇಳುವಂಥದ್ದು ಆಧಾರ ಆದರೆ ಪಾತ್ರೆ ಹೇಳುವಂಥದ್ದು ಆಧೇಯ ಆಗಿರ್ತದೆ. ಹಾಗಿರುವಾಗ ಆಧಾರ ಆಧೇಯ ಭಾವ ದೇವರಿಗೂ ಈ ಜಾಗೆಗೂ ಇರುವಂತಹ ಅವಿನಾಭಾವವಾದಂತಹ ಸಂಬಂಧ ಹೇಳಿದರೆ ಈ ರೀತಿಯಾದಂತಹ ಸಂಬಂಧ. ಹಾಗಿರುವಾಗ ಆ ಹಾಲು, ಪಾತ್ರೆಯಲ್ಲಿರುವಂತಹ ಹಾಲು ಒಳ್ಳೆಯ ರೀತಿಯಲ್ಲಿ ನಮಗೆ ನಮ್ಮ ಉಪಯೋಗಕ್ಕೆ ಬರಬೇಕು ಅಂತ ಹೇಳಿ ಆದರೆ ಆ ಪಾತ್ರೆಗೆ ಹಾಲನ್ನು ಹಾಕುವ ಮುಂಚಿತವಾಗಿ ಪಾತ್ರೆಯನ್ನು ನಾವು ಹೇಗೆ ಶುದ್ಧೀಕರಣ ಮಾಡಿಕೊಂಡು ಅದೇ ರೀತಿಯಾಗಿ ಹಾಲು ಕೂಡ ಶುದ್ಧವಾಗಿದ್ದರೆ ಮಾತ್ರ ನಮಗೆ ಅದು ಉಪಯೋಗಕ್ಕೆ ಬರ್ತದೋ ಅದೇ ರೀತಿಯಾಗಿ ದೇವರಿಗೆ ಬ್ರಹ್ಮಕಲಶಾಭಿಷೇಕವನ್ನು ಮಾಡುವ ಮುಂಚಿತವಾಗಿ ಪ್ರಾಯಶ್ಚಿತ್ತ ಹೋಮಗಳನ್ನು, ಸತ್ಕರ್ಮ, ಅದೇ ರೀತಿಯಾಗಿ ಶಾಂತಿ ಹೋಮಗಳನ್ನೆಲ್ಲ ಮಾಡುವ ಮುಖಾಂತರವಾಗಿ ಸ್ಥಳಶುದ್ಧಿಗಳನ್ನು, ಭೂಮಿ ಖನನಾದಿ 7 ಬಗೆಯ ಶುದ್ಧಿ, ಕ್ಷಾಲನಾದಿ 7 ಬಗೆಯ ಬಿಂಬಶುದ್ಧಿ, ಇದೆಲ್ಲವನ್ನು ಮಾಡಿ ದೇವರಿಗೆ ಬ್ರಹ್ಮಕಲಶವನ್ನು ಅಭಿಷೇಕ ಮಾಡುವಂಥದ್ದು. ಅದೇ ರೀತಿಯಾಗಿ ದೇವರಿಗೆ ಬ್ರಹ್ಮಕಲಶ ಅಂತ ಹೇಳಿದರೆ, ಬ್ರಹ್ಮ ಹೇಳಿದರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎಲ್ಲ ಚರಾಚರಗಳ ಸೃಷ್ಟಿಗೆ ಕಾರಣೀಭೂತವಾದಂತಹ ದೇವತೆ ಬ್ರಹ್ಮದೇವರು. ಹಾಗಿರುವಾಗ ಯಾವ ಕಲಶವನ್ನು ನಾವು ಅಭಿಷೇಕ ಮಾಡುವುದರಿಂದಾಗಿ ನಷ್ಟವಾದಂತಹ, ಕ್ಷಯವಾದಂತಹ ಚೈತನ್ಯ ಮತ್ತೆ ಆ ಬಿಂಬದಲ್ಲಿ ಆವಿರ್ಭಾವ ಆಗ್ತದೋ ಅಂತಹ ಒಳ್ಳೆಯ ಒಂದು ಸತ್ಕರ್ಮಕ್ಕೆ ಬ್ರಹ್ಮಕಲಶ ಅಂತ ಹೇಳಿ ಹೆಸರು. ಹಾಗಿರುವಾಗ ನಾವಿವತ್ತು ನಿನ್ನೆ ಬೇರೆ ಬೇರೆ ರೀತಿಯಾದಂತಹ ದ್ರವ್ಯಗಳನ್ನು ದೇವರಿಗೆ
ಹಾಲು, ಮೊಸರು, ಜೇನು, ತುಪ್ಪ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಅಷ್ಟಗಂಧ ದ್ರವ್ಯಗಳು, ಲೋಹಗಳು, ಧಾತುಗಳು, ಸ್ವರ್ಣ, ಬೆಳ್ಳಿ ಇತ್ಯಾದಿ ಲೋಹಗಳನ್ನು, ಅದೇ ರೀತಿಯಾಗಿ ನವರತ್ನಗಳನ್ನು, ಬೇರೆ ಬೇರೆ ರೀತಿಯಾದಂತಹ ಅನೇಕ ರೀತಿಯಾಗಿ 82 ಬಗೆಯ ದ್ರವ್ಯಗಳನ್ನು ನಿನ್ನೆ ನಾವು ಪೂರಣೆ ಮಾಡಿಕೊಂಡು ಇವತ್ತಿನ ದಿವಸ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಬ್ರಹ್ಮಕಲಶದಲ್ಲಿ ಪಂಚಗವ್ಯ ಹೇಳುವಂತಹ ವಿಶೇಷ ದ್ರವ್ಯವನ್ನು ಪೂರಣೆ ಮಾಡಿಕೊಂಡು ನಾವಿವತ್ತು ಅಭಿಷೇಕವನ್ನು ಮಾಡಿದ್ದೇವೆ, ಅಷ್ಟಬಂಧ ಲೇಪನವನ್ನು ಮಾಡಿದ್ದೇವೆ. ಹಾಗಿರುವಾಗ ಆ ಚೈತನ್ಯ ಹೇಳುವಂಥದ್ದು ಇವತ್ತಿನ ದಿವಸ ಶುಭ್ರವಾಗಿ ಹೇಗೆ ಶುಕ್ಲಪಕ್ಷದ ಚಂದ್ರ ನಿರ್ಮಲವಾದಂತಹ ತಂಪಿನ ಬೆಳಕನ್ನು ಭೂಮಿಗೆ ಕೊಡ್ತಾನೋ ಅದೇ ರೀತಿಯಾಗಿ ಅಂತಹ ಒಳ್ಳೆಯ ಅನುಗ್ರಹ ಕಲೆಯನ್ನು ಮಾಡುವಂತಹ ದಿವಸ ಇವತ್ತು. ಅಂತಹ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ದೇವರ ಸಾನ್ನಿಧ್ಯ ರಕ್ಷಣೆ ಮಾಡುವಂಥದ್ದು, ಅದೇ ರೀತಿಯಾಗಿ ಇವತ್ತು ನಾವು ಬೆಳಗಿಸಿದಂತಹ ಪ್ರಜ್ವಲಿಸಿದಂತಹ ದೀಪವನ್ನು ಗಾಳಿಯಿಂದ ಸಂರಕ್ಷಣೆ ಮಾಡುವಂಥದ್ದು, ಕಾಲಕಾಲಕ್ಕೆ ಅದಕ್ಕೆ ಎಣ್ಣೆಯನ್ನು ಹಾಕುವಂಥದ್ದು, ಅದರಲ್ಲಿ ಬರುವಂತಹ ಯಾವುದೇ ರೀತಿಯಾದಂತಹ ಕಲ್ಮಶ ಬಂದಾಗ ಅದನ್ನು ಶುಚಿಗೊಳಿಸಿದರೆ ಮಾತ್ರ ಹೇಗೆ ದೀಪ ನಮಗೆ ಒಳ್ಳೆಯ ಬೆಳಕನ್ನು ಕೊಡ್ತದೋ ಅದೇ ರೀತಿಯಾಗಿ ನಾವಿವತ್ತು ಮೊನ್ನೆಯಿಂದ ಇವತ್ತಿನ ತನಕ ಮಾಡಿದಂತಹ ಸತ್ಕರ್ಮ ನಮಗೆ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಫಲ ಕೊಡಬೇಕು ಅಂತ ಹೇಳಿ ಆದರೆ ಇನ್ನು ಮುಂದೆಯೂ ಕೂಡ ಆ ಚೈತನ್ಯವನ್ನು ರಕ್ಷಣೆ ಮಾಡುವಂತಹ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವಂಥದ್ದು. ಅದು ಹೇಗೆ ರಕ್ಷಣೆ ಆಗ್ತದೆ ಅಂತ ಕೇಳಿದರೆ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಆಚಾರ್ಯ ಪರಂಪರೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಆಚಾರ್ಯ ಮನೆತನಕ್ಕೂ ಅದೇ ರೀತಿಯಾಗಿ ಆ ಕ್ಷೇತ್ರಕ್ಕೂ ಸಾನ್ನಿಧ್ಯಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಆ ಸಂಬಂಧವನ್ನು ಉಳಿಸಿಕೊಂಡು ದೇವರ ಆ ಸಾನ್ನಿಧ್ಯ ವೃದ್ಧಿಯಾಗಲಿಕ್ಕೆ ಬೇಕಾಗುವಂತಹ ಸತ್ಕರ್ಮಗಳನ್ನು ಆಚಾರ್ಯರು ತಂತ್ರಿಗಳು ಮಾಡಿದರೆ ದೇವರ ಚೈತನ್ಯ ವೃದ್ಧಿಯಾಗ್ತದೆ. ಅದೇ ರೀತಿಯಾಗಿ ನಿಯಮೇನ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾವು ನಿತ್ಯ ನೈಮಿತ್ತಿಗಾದಿಗಳನ್ನೆಲ್ಲ ನಾವು ಸಂಕಲ್ಪ ಮಾಡಿದ್ದೇವೆ. ಅದನ್ನು ಕೆಲವೊಂದು ಅಷ್ಟು ವ್ಯತ್ಯಾಸಗಳು ನಮಗೆ ಈ ಕಾಲದಲ್ಲಿ ನಮಗೆ ಮಾಡಬೇಕಾಗಿ ಬಂದಾಗ ಅಷ್ಟಬಂಧ ಬ್ರಹ್ಮಕಲಶ ಹೇಳುವಂತಹ ಒಂದು ಸಂದರ್ಭದಲ್ಲಿ ಈ ಪ್ರಸನ್ನ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡಿ ಆ ವ್ಯತ್ಯಾಸಗಳನ್ನು ಬದಲಾವಣೆಗಳನ್ನೆಲ್ಲ ಇವತ್ತು ನಿಶ್ಚಯ ಮಾಡಿ ದೇವರ ಎದುರು ಪ್ರಾರ್ಥನೆಯನ್ನು ಮಾಡುವ ಮುಖಾಂತರವಾಗಿ ಇನ್ನು ಮುಂದಕ್ಕೆ ಈ ರೀತಿಯಾಗಿ ನಾವು ನಡೆದುಕೊಳ್ತೇವೆ ಅಂತ ಹೇಳಿ ದೇವರ ಹತ್ರ ನಾವು ಮಾತು ಕೊಡುವಂತಹ ವಿಷಯ. ಹಾಗಿರುವಾಗ ಆ ಮಾತಿಗೆ ನಾವು ಚ್ಯುತಿ ಬರದ ಹಾಗೆ ಆ ಎಲ್ಲ ನಿಯಮಗಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ಪಾಲನೆ ಮಾಡಿದಾಗ ಮಾತ್ರ ದೇವರ ಚೈತನ್ಯ ನಮಗೆ ಅನುಗ್ರಹ ಕಲೆಯಾಗಿ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನಿಯಮೇನ ಉತ್ಸವೇನ ವಾರ್ಷಿಕವಾಗಿ ಉತ್ಸವಾಚರಣೆ, ಅನ್ನದಾನೇನ ಅನ್ನದಾನ ಇತ್ಯಾದಿಗಳನ್ನು ಮಾಡುವುದರಿಂದಾಗಿ ದೇವರ ಚೈತನ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ಶಾಸ್ತ್ರ ನಿಯಮ. ಹಾಗಿರುವಾಗ ಯಾವೆಲ್ಲ ಸತ್ಕರ್ಮಗಳನ್ನು ನಾವು ಸಂಕಲ್ಪ ಮಾಡಿದ್ದೇವೆಯೋ, ನಿತ್ಯ ಪೂಜೆ ಇರಬಹುದು, ವಾರ್ಷಿಕ ಉತ್ಸವ, ದೈವಗಳ ನೇಮೋತ್ಸವ, ಇದೆಲ್ಲವನ್ನು ಕೂಡ ಇನ್ನು ಮುಂದೆ ಬರುವಂತಹ ಕಾಲಘಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕ್ಷೋಭೆ ಇಲ್ಲದೆ, ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲದೆ ಅದನ್ನು ನೆರವೇರಿಸುವಂತಹ ಸುಯೋಗವನ್ನು, ಸೌಭಾಗ್ಯವನ್ನು ಸುಬ್ರಹ್ಮಣ್ಯ ದೇವರು ನಮ್ಮೆಲ್ಲರ ಪಾಲಿಗೆ ಅನುಗ್ರಹ ಮಾಡಲಿ. ದೇವರ ಅನುಗ್ರಹದಿಂದಾಗಿ ಇನ್ನಷ್ಟು ಈ ಕ್ಷೇತ್ರದಲ್ಲಿ ಧರ್ಮ ಕಾರ್ಯಗಳು, ದೇವತಾ ಸತ್ಕರ್ಮಗಳು ಇಡೀ ಊರಿನಲ್ಲಿ ಎಲ್ಲರೂ ಧರ್ಮಿಷ್ಠರಾಗಿ ದೇವರ ಭಕ್ತರಾಗಿ ನಿತ್ಯ ಇಲ್ಲಿ ಉಪಾಸನೆ ಮಾಡುವಂತಹ ದೇವರ ಅನುಗ್ರಹದಿಂದಾಗಿ ನಮಗೆಲ್ಲರಿಗೂ ಬರುವಂತಹ ಸಮಸ್ತ ರೀತಿಯಾದಂತಹ ಅರಿಷ್ಟಗಳನ್ನು, ದುಃಖಗಳನ್ನೆಲ್ಲ ದೂರೀಕರಣ ಮಾಡುವಂತಹ ಒಳ್ಳೆಯ ಚೈತನ್ಯ, ಬೇಡಿದ್ದನ್ನೆಲ್ಲ ಕೊಡುವಂತಹ, ಹೇಗೆ ಕಾಮಧೇನು ಹೇಳುವಂತಹ ಹಸು ಮೊದಲಿನ ಕಾಲದಲ್ಲಿ ಬೇಡಿದ್ದನ್ನೆಲ್ಲ ಕೊಡ್ತಾ ಇತ್ತೋ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ದೇವರ ಚೈತನ್ಯ ಹೇಳುವಂಥದ್ದು ಇಡೀ ನಮ್ಮ ಗ್ರಾಮಕ್ಕೆ, ಎಲ್ಲ ಭಕ್ತವರ್ಗಕ್ಕೆ ಬೇಡಿದಂತಹ ಎಲ್ಲ ವರವನ್ನು ಕೊಡುವಂತಹ ಒಳ್ಳೆಯ ಚೈತನ್ಯವಾಗಿ ನಮಗೆ ಪರಿಣಾಮ ಆಗಿ ಇನ್ನು ಮುಂದಿನ ಕಾಲಘಟ್ಟದಲ್ಲಿ ನಿರಂತರವಾಗಿ ನಮಗೆಲ್ಲರಿಗೂ ಮಾಡುವಂತಹ ಎಲ್ಲ ಕರ್ತವ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂತಹ ಸುಯೋಗ. ಅದರ ಜೊತೆಯಾಗಿ ಮೊನ್ನೆಯಿಂದ ಇವತ್ತಿನ ತನಕ ಇಷ್ಟು ಒಳ್ಳೆಯ ರೀತಿಯಲ್ಲಿ ಬ್ರಹ್ಮಕಲಶ ನಡಿಬೇಕು ಅಂತ ಹೇಳಿ ಆದರೆ ಅದಕ್ಕೆ ಅನೇಕ ವ್ಯಕ್ತಿಗಳ ಪರಿಶ್ರಮ ಹೇಳುವಂಥದ್ದು ಇದೆ. ಹಾಗಿರುವಾಗ ಅನ್ನದಾನಕ್ಕೆ ಬೇಕಾಗಿ ಹೊರೆ ಕಾಣಿಕೆ ಇರಬಹುದು, ಅಥವಾ ಬೇರೆ ಬೇರೆ ಸಮಿತಿಗಳನ್ನೆಲ್ಲ ಮಾಡಿಕೊಂಡು ಸ್ವಯಂ ಸೇವಕರಾಗಿ ಶ್ರಮದಾನ ಮಾಡಿಕೊಂಡು ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ದೇವರಿಗೆ ಆ ಬೆಳ್ಳಿಯ ಕವಚ ಸಮರ್ಪಣೆ, ದೈವಗಳಿಗೆ ಪಲ್ಲಕ್ಕಿಯನ್ನು ಸಮರ್ಪಣೆ ಮಾಡಲಿಕ್ಕೆ, ಮೊಗ ಮೂರ್ತಿಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬೇಕಾಗಿ ಯಾರ್ಯಾರು ಕಲಶ ಸೇವೆಗಳನ್ನು ಈ ಒಂದು ಶುಭ ಸಂದರ್ಭದಲ್ಲಿ ದೇವರ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಈ ಅಷ್ಟಬಂಧ ಬ್ರಹ್ಮಕಲಶದ ಪುಣ್ಯದ ಫಲ ಸದಾಕಾಲ ಪ್ರಾಪ್ತಿಯಾಗಿ ನಮಗೆಲ್ಲರಿಗೂ ಕೂಡ ಇನ್ನಷ್ಟು ದೇವರ ಸೇವೆಯನ್ನು ಮಾಡಲಿಕ್ಕೆ ಒಳ್ಳೆಯ ಚೈತನ್ಯ, ಒಳ್ಳೆಯ ಶಕ್ತಿ, ಒಳ್ಳೆಯ ಭಕ್ತಿ, ಮನಸ್ಸಿಗೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಐಕ್ಯಮತ್ಯವನ್ನು ಕೂಡ ದೇವರು ಎಲ್ಲರಿಗೂ ಅನುಗ್ರಹ ಮಾಡಿಕೊಟ್ಟು ನಮ್ಮೊಳಗೆ ಯಾರಿಗೂ ಪರಸ್ಪರ ವಿದ್ವೇಷಗಳೆಲ್ಲ ಬಾರದೇ ಇರುವಂತೆ ದೇವರು ಅನುಗ್ರಹ ಮಾಡಿ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಧರ್ಮ ಕಾರ್ಯಗಳು ನಿರಂತರವಾಗಿ ಸೂರ್ಯಚಂದ್ರರ ಕಾಲದವರೆಗೂ ಕೂಡ
ಯಾವುದೇ ಕ್ಷೋಭೆ ಇಲ್ಲದೆ ದೇವತಾ ಆರಾಧನೆ ಈ ಕ್ಷೇತ್ರದಲ್ಲಿ ನಡೆಯುವ ಹಾಗೆ ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ. ಈ ಒಂದು ಸತ್ಕರ್ಮದ ಪುಣ್ಯದ ಫಲ ಏನಿದೆ ಅದು ಎಲ್ಲರಿಗೂ ಕೂಡ ಆ ದೇವರು ಸುಬ್ರಹ್ಮಣ್ಯ ದೇವರು ಅನುಗ್ರಹ ಮಾಡಲಿ. ಆಗುವಂತಹ ಎಲ್ಲ ಇನ್ನು ದೈವಗಳ ನೇಮೋತ್ಸವ ನಾವು ಸಂಕಲ್ಪ ಮಾಡುವಂತಹ ದಿವಸಕ್ಕೆ, ಅದೇ ರೀತಿಯಾಗಿ ವಾರ್ಷಿಕ ಉತ್ಸವಗಳು, ಇದೆಲ್ಲವನ್ನು ಕೂಡ ನಿರಂತರವಾಗಿ ಧರ್ಮ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಟ್ಟು ಸಮಸ್ತರಿಗೂ ಎಲ್ಲ ಗ್ರಾಮಸ್ಥರಿಗೂ ಬರುವಂತಹ ಸಮಸ್ತ ರೀತಿಯಾದಂತಹ ಆಪತ್ತುಗಳನ್ನು ದುರಿತಗಳನ್ನೆಲ್ಲ ದೂರೀಕರಣ ಮಾಡಿಕೊಟ್ಟು ಸದಾಕಾಲ ಸುಬ್ರಹ್ಮಣ್ಯ ದೇವರು ಸುಪ್ರಸನ್ನರಾಗಿ ನಮಗೆ ಅನುಗ್ರಹ ಮಾಡುವಂತಾಗಲಿ ಅಂತ ಹೇಳಿ ನಾವು ಎಲ್ಲರೂ ಆ ವಿದ್ವತ್ ಬ್ರಾಹ್ಮಣ ಪರಿಷತ್ ಹೇಳುವಂತಹ ಎಲ್ಲರೂ ಕೂಡ ಸೇರಿಕೊಂಡು ಆ ಸುಬ್ರಹ್ಮಣ್ಯ ದೇವರನ್ನು ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲರಿಗೂ ಕೂಡ ಮಾಡುವಂತಹ ಆಶೀರ್ವಾದಗಳು. ಓಂ ನವೋ ನವೋ ಭವತಿ ಜಾಯಮಾನೋನ್ನಾಂ ಕೇತುರುಷಸಾಮೇತ್ಯಗ್ರಂ ಭಾಗಂ ದೇವೇಭ್ಯೋ ವಿದದಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತೆ ದೀರ್ಘಮಾಯುಃ. ಬ್ರಹ್ಮಕಲಶದ ಪುಣ್ಯದ ಅಭಿಷೇಕ ತೀರ್ಥವನ್ನು ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡ್ತಾರೆ. ಎಲ್ಲರೂ ಇಲ್ಲಿ ಮುಂದೆ ಬರಬೇಕು. ಎಂತಿ ನನಗೆ ಪ್ರೋಕ್ಷಣೆ ಮಾಡ್ತಾರೆ, ಪ್ರೋಕ್ಷಣೆ ಮಾಡ್ಕೊಂಡು ಏನು ಮುಲ್ಪಂಪೆ ಏನು ನೆನಪು ಉಂಟು ಅನಂತಣ್ಣ. ದೇವರ ಪುನಃಪ್ರತಿಷ್ಠೆಯ ಸಂದರ್ಭದಲ್ಲಿ ಸಂಕಲ್ಪ ಮಾಡಿರುವಂತಹ ನಿತ್ಯ ನೈಮಿತ್ತಿಗಳಲ್ಲಿ ಉತ್ಸವದ ವಿಷಯಗಳು, ಅದೇ ರೀತಿಯಾಗಿ ಕೆಲವೊಂದಷ್ಟು ವಿಷಯಗಳಲ್ಲಿ ವ್ಯತ್ಯಾಸಗಳನ್ನು ಬ್ರಹ್ಮಕಲಶದ ಈ ಒಂದು ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ಊರಿನವರು, ಅದೇ ರೀತಿಯಾಗಿ ಆಡಳಿತ ವರ್ಗ, ಅರ್ಚಕರು, ಕ್ಷೇತ್ರ ತಂತ್ರಿಗಳು ಎಲ್ಲರೂ ಇದ್ದು ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ನಿಶ್ಚಯ ಮಾಡಿದ್ದಾರೆ. ಅದನ್ನು ದೇವರ ಎದುರು ನಾವಿವತ್ತು ಈ ಮಂತ್ರಾಕ್ಷತೆಯ ಪುಣ್ಯ ಕಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ, ಅದನ್ನು ಓದಿ ಹೇಳಲಿಕ್ಕಿದ್ದೇವೆ. ಅದಕ್ಕೆ ದೇವರು ಈ ಎಲ್ಲ ಸತ್ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸುವಂತಹ ಯೋಗವನ್ನು ಅದಕ್ಕೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಅದನ್ನು ಈಗ ಪ್ರಾರ್ಥನೆಯನ್ನು ಯಾವುದೆಲ್ಲ ವ್ಯತ್ಯಾಸಗಳನ್ನು ಯಾವೆಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಈಗ ಅದನ್ನು ಓದಲಿಕ್ಕಿದ್ದಾರೆ. ನಿನ್ನೆ ಬರ್ತದರಲ್ಲಿ ಹೊಸದಾದ ಸಹಾಯಕ ಅರ್ಚಕರು ನೇಮಕವಾಗುವುದನ್ನು ಈಗ ಚಾಲ್ತಿಯಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಸಮಿತಿಗಳ ಎಲ್ಲ ಪದಾಧಿಕಾರಿಗಳೇ, ಸಂಚಾಲಕರೇ ಹಾಗೂ ಎಲ್ಲ ಸದಸ್ಯರೇ ಮತ್ತು ಭಕ್ತಾಭಿಮಾನಿಗಳೇ, ಈಗ ನಾಳೆಯಿಂದ ಚಾಲ್ತಿಯಲ್ಲಿ ಬರುವ ಹಾಗೆ ನಾವು ಯಾವ ರೀತಿಯಲ್ಲಿ ಮುಂದೆ ಪೂಜೆಗಳು ಉತ್ಸವಗಳನ್ನು ನಡೆಸುವುದು ಅಂತ ಹೇಳುವ ಬಗ್ಗೆ ನಿನ್ನೆ ತಂತ್ರಿಗಳು, ಅರ್ಚಕರು ಹಾಗೂ ಹಲವು ಪದಾಧಿಕಾರಿ ಸದಸ್ಯರೆಲ್ಲ ಇದ್ದು ನಿನ್ನೆ ರಾತ್ರಿ ಒಂದು ನಿರ್ಣಯ ಮಾಡಿದೆ. ಹಾಗೆ ಆ ಪ್ರಕಾರವಾಗಿ ಅದನ್ನು ನಾವೀಗ ಇಲ್ಲಿ ಪಡಿಸಲಿಕ್ಕಿದ್ದೇವೆ. ಈಗ ಇಲ್ಲಿ ನಿತ್ಯ ಪೂಜೆ ವಿಚಾರವಾಗಿ ಹೊಸದಾಗಿ
ಒಬ್ಬ ಸಹಾಯಕ ಅರ್ಚಕರು ನೇಮಕವಾಗುವ ತನಕ ಈಗ ಚಾಲ್ತಿಯಲ್ಲಿ ಇರುವ ರೀತಿ ನಿತ್ಯ ಪೂಜೆಯನ್ನು ಮಾಡಿಕೊಂಡು ಬರುವುದು. ಆ ಬಳಿಕ ಅರ್ಚಕರು ಬೆಳಿಗ್ಗೆ 7 ಗಂಟೆಗೆ ದೇವಳಕ್ಕೆ ಬರಬೇಕು. ಬೆಳಿಗ್ಗೆ 8:15 ಮತ್ತು ಮಧ್ಯಾಹ್ನ 11:15 ಪೂಜೆ ಮಾಡುವುದು, ಮಂಗಳಾರತಿ ಮಾಡುವುದು. ಇನ್ನೊಬ್ಬ ನಮಗಿಲ್ಲಿ ಅರ್ಚಕರಿಗೆ ವಸತಿ ವ್ಯವಸ್ಥೆ ಸದ್ಯಕ್ಕೆ ಇರುವುದಿಲ್ಲ. ಹಾಗೆ ಅದನ್ನು ವಸತಿ ವ್ಯವಸ್ಥೆಯನ್ನು ಒಂದು ಕಲ್ಪಿಸುವುದು ಅಂತ ಹೇಳಿ ಮಾಡುವುದು, ಒಂದು ವಸತಿಯನ್ನು ನಿರ್ಮಾಣ ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಹಾಗೆ ಈಗ ನಮ್ಮ ದೃಢಕಲಶದ ಒಳಗೆ ಸಾಧ್ಯ ಆದರೆ ಸಿಕ್ಕಿದರೆ ಒಬ್ಬರನ್ನು ನೇಮಕ ಮಾಡುವುದು, ಅವರಿಗೊಂದು ತಾತ್ಕಾಲಿಕವಾಗಿ ಬೇರೆ ಬಾಡಿಗೆ ಬಿಡಾರವನ್ನು ಎಲ್ಲ ಕಲ್ಪಿಸುವುದು ಅಂತ ಹೇಳಿ ಒಂದು ಮಾತಾಗಿದೆ. ಹಾಗೆ ಅವರು ಬರುವವರಿಗೆ ಹೀಗೆ ಮತ್ತೊಂದು ಹೊಸದಾಗಿ ನೇಮಕ ಮಾಡುವವರಿಗೆ ನಮ್ಮ ಅರ್ಚಕರಿಗೆ ಬೇಗ ಇಲ್ಲಿಗೆ 7 ಗಂಟೆಗೆ ತಲುಪಲಿಕ್ಕೆ ಸಾಧ್ಯವಾಗದ ಕಾರಣ ಬೆಳಗಿನ ಪೂಜೆಯನ್ನು ಅವರ ಮೂಲಕ ಮಾಡಿಸುವುದು ಅಂತ ಒಂದು ಮಾತಾಗಿದೆ. ಆಮೇಲೆ ದೇವಳದಲ್ಲಿ ನಮ್ಮ ಜಾತ್ರೆಯ ನೇಮಗಳ ವಿಚಾರವಾಗಿ ಬದಲಾವಣೆ ಮಾಡಿದೆ. ಮೊದಲು ಪ್ರತಿಷ್ಠಾ ದಿವಸ ಅಂದರೆ ಕುಂಭಮಾಸ 20 ಅಂದರೆ ಸಾಧಾರಣ ಮಾರ್ಚ್ 4-5ನೇ ತಾರೀಕಿಗೆ ಬರ್ತದೆ. ಅದು ಕುಂಭಮಾಸ 20ಕ್ಕೆ ಪ್ರತಿಷ್ಠಾ ವರ್ಧಂತಿ, ಅದರ ಕಲಶಾಭಿಷೇಕಗಳು, ಆಮೇಲೆ ಜಾತ್ರೆ ದರ್ಶನ ಬಲಿ ಎಲ್ಲ ಮಾಡುವುದು. ಹಾಗೆಯೇ ಮೀನ ಮಾಸ 14ನೇ ದಿವಸ ದೈವಗಳಿಗೆ ತಂಬಿಲ ಮತ್ತು ಮಾತಾರಿಗುಡ್ಡೆಯಲ್ಲಿ ಗುಡ್ಡೆಗೆ ಇಲ್ಲಿಂದ ಭಂಡಾರ ತೆಗೆದುಕೊಂಡು ಹೋಗಿ ನರ್ತನ ಸೇವೆಯನ್ನು ಮಾಡ್ತಾ ಇದ್ದದ್ದು. ಇನ್ನು ಮೇಲೆ ಈ ದಿವಸ ಧನುರ್ಮಾಸ 8ನೇ ದಿನ ಇವತ್ತು, ಆ ಧನುರ್ಮಾಸ 8ನೇ ದಿವಸವೇ ಈಗ ಇಲ್ಲಿ ಕಲಶಾಭಿಷೇಕ ಮತ್ತು ಜಾತ್ರೆಯನ್ನು ಜಾತ್ರೆ ದರ್ಶನ ಬಲಿಗಳನ್ನು ಬಟ್ಟಲು ಕಾಣಿಕೆಯಲ್ಲಿ ನೆರವೇರಿಸುವುದು. ಹಾಗೆ ಇವತ್ತು ಈಗ ದೇವರ ಬಲಿ ದರ್ಶನ ಬಲಿ ಬಟ್ಟಲು ಕಾಣಿಕೆ ಎಲ್ಲ ಆಗ್ತದೆ. ಅದು ಈ ವರ್ಷದ್ದು, ಅದು ಈ ವರ್ಷ ಈಗ ನಮ್ಮ ಸೇವೆ ಇವತ್ತಿಗೆ ಆಗ್ತದೆ. ಮತ್ತು ಇನ್ನು ನಾಡ್ದು ಪ್ರತಿಷ್ಠಾ ವರ್ಧಂತಿ, ಪ್ರತಿಷ್ಠೆಯ ದಿನ ಬದಲಾಗುವುದಿಲ್ಲ, ಅದು ಕುಂಭಮಾಸ 20 ಇರ್ತದೆ. ಆವತ್ತು ದೇವರಿಗೆ ಕಲಶಾಭಿಷೇಕಗಳನ್ನು ಮಾತ್ರ ಮಾಡಿ ಮಹಾಪೂಜೆ ಮಾಡುವಂಥ ತೀರ್ಮಾನ ಆಗಿದೆ. ಆದರೆ ಕಲಶದ ಸಂಖ್ಯೆ ಒಂದು ಹೇಳಲಿಲ್ಲ. ದೇವಳದಲ್ಲಿ ಪ್ರತಿ ವರ್ಷ ಧನುರ್ಮಾಸ 8ಕ್ಕೆ ಬೆಳಿಗ್ಗೆ ಗಣಪತಿ ಹೋಮ, ನವಕ ಕಲಶ, ಪರಿವಾರ ಸಾನ್ನಿಧ್ಯಕ್ಕೆ ಒತ್ತೆ ಕಲಶ, ಸಂಜೆ ಮಹಾಪೂಜೆ, ಬಲಿ ದರ್ಶನ ಬಲಿ, ವಸಂತಕಟ್ಟೆ ಪೂಜೆ, ಬಟ್ಟಲು ಕಾಣಿಕೆ. ಇದೇ ದಿನ ಬೆಳಿಗ್ಗೆ ದೈವಗಳಿಗೆ ಕಲಶ ಸೇವೆ, ತಂಬಿಲ ಸೇವೆ. ಧನುರ್ಮಾಸ 9ಕ್ಕೆ ಸಂಜೆ 6:30ಕ್ಕೆ ರಂಗಪೂಜೆ, ದೈವಗಳಿಗೆ ಸ್ವಸ್ತಿಕ ಇಟ್ಟು ಭಂಡಾರ ತೆಗೆದು ಮಾತಾರಿಗುಡ್ಡೆಗೆ ಭಂಡಾರವನ್ನು ಒಯ್ದು ಅಲ್ಲಿ ಕಲ್ಕುಡ, ಕಲ್ಲುರುಟಿ, ವರ್ಣರ ಪಂಜುರ್ಲಿ ಮತ್ತು ಧೂಮಾವತಿ ದೈವಗಳಿಗೆ ನರ್ತನ ಸೇವೆ. ಈ ವರ್ಷದಿಂದ ಇದು ಕಲ್ಲುರುಟಿ ದೈವಕ್ಕೆ ನಮ್ಮ ಪ್ರಶ್ನೆಯಲ್ಲೆಲ್ಲ ಕಂಡು ಬಂದ ಹಾಗೆ ನರ್ತನ ಸೇವೆ ಒಂದು ಜಾಸ್ತಿ ಇರ್ತದೆ, 4 ದೈವಗಳಿಗೆ. ದೇವಳದಲ್ಲಿ ಪ್ರತಿ ವರ್ಷ ಕುಂಭಮಾಸ 20ಕ್ಕೆ ಕಲಶ ಸೇವೆ ಮಾಡಿ ನಂತರ 25 ಇದು ದೇವರಿಗೆ, ಪ್ರಧಾನ ದೇವರಿಗೆ 25 ಕಲಶ, ಪರಿವಾರ ಸಾನ್ನಿಧ್ಯಕ್ಕೆ ಒತ್ತೆ ಕಲಶ, ಮಹಾಪೂಜೆ, ಅನ್ನ ನಂತರ ಪಣೆ ಮಾಡುವುದು. ದೇವಳದಲ್ಲಿ ಪ್ರತಿ ಸಂಕ್ರಮಣಕ್ಕೆ ಬೆಳಿಗ್ಗೆ ಹಾಲು ಪಾಯಸ ಮಾಡಿಸುವುದು, ಬೆಳಿಗ್ಗೆ 6 ತೆಂಗಿನಕಾಯಿ ಗಣಪತಿ ಹೋಮ, ಸಂಜೆ ದುರ್ಗಾ ಪೂಜೆ ಮಾಡುವುದು. ಅದು ಈಗ ಇರುವ ಹಾಗೆ ಅದರಲ್ಲಿ ಹಾಲು ಪಾಯಸ ನೈವೇದ್ಯ ಒಂದು ಜಾಸ್ತಿ. ಈ ವರ್ಷ ದೈವಗಳ ನೇಮವನ್ನು ಸೂಕ್ತ ದಿನ ನಿರ್ಣಯಿಸಿ ದೈವಗಳ ನರ್ತನ ಸೇವೆಯನ್ನು ನಡೆಸುವುದು. ಈ ವರ್ಷದ ದೈವಗಳ ನರ್ತನ ಸೇವೆ ಇನ್ನೀಗ ಮುಂದಿನ ತಿಂಗಳಲ್ಲಿ ನಮಗೆಲ್ಲ ಅನುಕೂಲವಾಗಿ, ಹಾಗೆ ನರ್ತಕರಿಗೂ ಎಲ್ಲ ದಿನ ಅನುಕೂಲವಾಗುವ ಹಾಗೆ ಯಾವ ದಿನ ಒಳ್ಳೆಯದು ಅಂತ ನೋಡಿ ಸೂಕ್ತ ದಿನ ಯಾವಾಗ ನಿರ್ಣಯಿಸಿ ಆ ದಿವಸ ನಾವು ಇಲ್ಲಿಂದ ಭಂಡಾರವನ್ನು ಮಾತಾರಿಗುಡ್ಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನರ್ತನ ಸೇವೆಯನ್ನು ಮಾಡುವುದು. ಇದಿಷ್ಟು ನಾವು ನಿರ್ಣಯಿಸಿದಂಥದ್ದು.
ದೇವರ ಸಾನ್ನಿಧ್ಯದಲ್ಲಿ ಇವರಿಗೆ ಸ್ಯಾಕ್ಸಫೋನ್ ಸಂಗೀತ ಕಚೇರಿ ನಡೆಸಿಕೊಟ್ಟಂತಹ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ದೇವರಿಗೆ ಮತ್ತು ತಂಡಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಗೂ ಎಲ್ಲ ಭಕ್ತ ಮಹಾಶಯರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬ್ರಹ್ಮಕಲಶದ ನಮ್ಮ ಈ ದಿನದ ಕೊನೆಯ ಕಾರ್ಯಕ್ರಮ ಇದಾಗಿದ್ದು, ಇನ್ನು ಜುಗಲ್ಬಂದಿ ಕಾರ್ಯಕ್ರಮವೊಂದು ಮಯೂರ ಕಲಾ ವೇದಿಕೆಯಲ್ಲಿ ನಡೆಯಲಿಕ್ಕೆ, ತದನಂತರ ಬಪ್ಪನಾಡು ಮೇಳದವರಿಂದ ಸಂಜೆ 5ರಿಂದ 6:30 ಕೊಳಲು ವಯಲಿನ್ ಜುಗಲ್ಬಂದಿ ಡಾಕ್ಟರ್ ರಾಮಕೃಷ್ಣ ಭಟ್ ಗೋಳ್ತೊಟ್ಟು ಇವರ ನೇತೃತ್ವದಲ್ಲಿ ನಮ್ಮ ಮಯೂರ ಕಲಾ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ತದನಂತರ ರಾತ್ರಿ 9ರಿಂದ ಬಪ್ಪನಾಡು ಕ್ಷೇತ್ರದವರಿಂದ ಬಂಟನ ಬಲಿಸೊತ್ತು ಎನ್ನುವಂತಹ ಹೊಸ ಪ್ರಸಂಗ ಇಂದು ಮಯೂರ ಕಲಾ ವೇದಿಕೆಯಲ್ಲಿ ಇಂದು ರಾತ್ರಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ಕೂಡ ಎಲ್ಲ ಭಕ್ತಾದಿಗಳನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಸ್ಯಾಕ್ಸೋಫೋನ್ ಸಂಗೀತ ಕಚೇರಿ ನಡೆಸಿಕೊಟ್ಟಂತಹ ಡಾಕ್ಟರೇಟ್ ಪದವಿ ಪುರಸ್ಕೃತ ಡಾಕ್ಟರ್ ಕೃಷ್ಣ ಪ್ರಸಾದ್ ಮತ್ತು ಬಳಗಕ್ಕೆ ನಮ್ಮ ಸ್ವಯಂ ಸೇವಕರಾಗಿರುವಂತಹ ಹೇಮಲತಾ ಕಜಕಾರು, ಭವಾನಿ ಪುಳಿತ್ತಡಿ, ಸುಜಾತಾ ವೀರಪ್ಪ, ವನಿತಾ ಲಕ್ಷ್ಮಣ್ ಹಾಗೂ ರಕ್ಷಾ ಪುಳಿತ್ತಡಿಯವರು ಬಂದು ದೇವರ ಪ್ರಸಾದವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೇವರ ಪ್ರಸಾದ ರೂಪದಲ್ಲಿ ಶಾಲು, ದೇವರ ಸ್ಮರಣೆಗೆ ಹಾಗೂ ದೇವರ ಪ್ರಸಾದ ನೀಡುವುದರ ಮೂಲಕ ಕೃಷ್ಣ ಪ್ರಸಾದ ಹಾಗೂ ತಂಡಕ್ಕೆ ಗೌರವ ನೀಡ್ತಾ ಇದ್ದೇವೆ. ನಮ್ಮ ಮಹಿಳಾ ಸ್ವಯಂ ಸೇವಕರು ಅವರಿಗೆ ಗೌರವ ನೀಡ್ತಾ ಇದ್ದಾರೆ. ಇನ್ನು ಮುಂದೆ 5ರಿಂದ 6:30 ಕೊಳಲು ವಯೋಲಿನ್ ಜುಗಲ್ಬಂದಿ ಡಾಕ್ಟರ್ ರಾಮಕೃಷ್ಣ ಭಟ್ ಗೋಳ್ತೊಟ್ಟು ಇವರ ನೇತೃತ್ವದಲ್ಲಿ, ಅದೇ ರೀತಿ ಬಂದಿರುವ ಎಲ್ಲ ನಮ್ಮ ವಾದಕರಿಗೆ ಪ್ರಸಾದ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸ್ಯಾಕ್ಸೋಫೋನ್ ವಾದಕರಾಗಿದ್ದು ನವೀನ್ ಅಮೃತ್ ಅವರು, ಮೃದಂಗದಲ್ಲಿ ಇದ್ದಂತಹ ಶ್ರೀಧರೈ ಕಾಸರಗೋಡು, ತವಿಲಲ್ಲಿ ತಾಯಿಯವರು ನಾಗರಾಜು, ವಯಲಿನಲ್ಲಿ ಚಂದನ್ ಮೈಸೂರು, ಫ್ಲೂಟದಲ್ಲಿ ಕೃಷ್ಣನ್ ಬಳ್ಳತ್ತು ನೀಲೇಶ್ವರ, ತಾಳದಲ್ಲಿ ಸಂತೋಷ್ ಮೈಸೂರು, ಇವರೆಲ್ಲರಿಗೂ ನಮ್ಮ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನೀಡುವಂತಹ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್ ಕೃಷ್ಣ ಪ್ರಸಾದ್ ಮತ್ತು ನಿಮ್ಮೆಲ್ಲ ತಂಡಕ್ಕೆ. ಮುಂದೆ ಕೂಡ ನಿಮ್ಮಿಂದ ಶ್ರೀ ಕ್ಷೇತ್ರದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯುವಂತಾಗಲಿಂದ ಎಂದು ದೇವರಲ್ಲಿ ಬೇಡುತ್ತಾ ಎಲ್ಲರಿಗೂ ಧನ್ಯವಾದಗಳು.